ಓಕೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ UPSC ಅಥವಾ KS ಆಸ್ಪಿರೆಂಟ್ಸ್, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಆಸ್ಪಿರೆಂಟ್ಸ್ಗೆ ನನ್ನಿಂದ ಒಂದು ನಮಸ್ಕಾರ ಅಂತ ಹೇಳ್ತಾ, ಈ ಒಂದು ಕ್ಲಾಸ್ನಲ್ಲಿ ನಾವು ನ್ಯಾಷನಲ್ ಮೂಮೆಂಟ್ಸ್ 1905ಇಂದ 1909ವರೆಗೂ ಏನು ನಡೀತು. ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು, ನಾವು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ವಿ. ಕಾಂಗ್ರೆಸ್ಸು ಮಾಡರೇಟ್ಸ್ ಅಂದರೆ ಯಾರು, ಇನ್ ಡೀಟೇಲಾಗಿ ಕಾಂಗ್ರೆಸ್ ಹೇಗಿದಾಯಿತು, ಕಾಂಗ್ರೆಸ್ ಏಮ್ ಏನಾಗಿತ್ತು, ಅವ್ರು ಯಾಕೆ ಫೇಲ್ ಆಗ್ತಾ ಬಂದರು, ಅವರ ಒಂದು ಮೆಥಡ್ ಏನು ಅಂತೆಲ್ಲ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಆಯಿತಾ? ನೋಡಿಲ್ಲ ಅಂತಂದರೆ ದಯವಿಟ್ಟು ಕಾಂಗ್ರೆಸ್ ನೋಡಾದ್ಮೇಲೆ ಇದನ್ನು ನೋಡಿ. ಸೊ ಡೈರೆಕ್ಟಾಗಿ ನನಗೆ ಕಾಂಗ್ರೆಸ್ ಸ್ವಲ್ಪ ಗೊತ್ತು. ನಾನು ಎಕ್ಸ್ಟ್ರೀಮಿಸ್ಟು ಓದ್ಬಿಡ್ತೀನಿ. ಬೇಕಾದ ಟೈಮ್ ಸಿಕ್ಕಿದಾಗ ನಾನು ಕಾಂಗ್ರೆಸ್ ಓದ್ತೀನಿ ಅನ್ನೋಕೆ ಹೋಗ್ಬಿಡಿ. ಫಸ್ಟು INC ಅಥವಾ ಮಾಡ್ರೇಟ್ ಫೇಸ್ ಏನು ಮಾಡಿದ್ದೀನಿ ಫಸ್ಟ್ ಅದನ್ನು ಓದ್ಕೊಳ್ಳಿ, ಅಂದರೆ ಲಾಸ್ಟ್ ವೀಡಿಯೋ ನೋಡಿ. ನಂತರ ಇದನ್ನು ನೋಡಿ, ಆಯಿತಾ? ಇದು ಸ್ಪೆಕ್ಟ್ರಮ್ ಬುಕ್ಕು, ನಾನು ನೋಟ್ಸ್ ಮಾಡಿರೋದು. ಈ ಸ್ಪೆಕ್ಟ್ರಮ್ ಬುಕ್ಕಲ್ಲಿರೋ ಹ್ಯಾಂಡ್ ರಿಟನ್ ಸಮ್ಮರಿ ನೋಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಈ ಸಮ್ಮರಿ ಬುಕ್ ಏನಿದೆ ನನ್ನ ಹತ್ರ, ಇದು ಮೇನ್ಸ್ ಓರಿಯೆಂಟೆಡ್ ಬುಕ್ ಆಗಿರುತ್ತೆ. UPSC ಅಥವಾ KS ಮೇನ್ಸ್ ಆಗಿರ್ಬೋದು, ಅದರದ್ದು ಹೆಲ್ಪ್ ಆಗೋ ರೀತಿ ಒಂದು ಆನ್ಸರ್ಸ್ಗಳು ಬರ್ತಿದ್ದೀನಿ. ಇದರಲ್ಲಿ ಯಾವುದಪ್ಪ ಅಂತಂದರೆ ಯೂನಿಟ್ 6 ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಿ, ಡೀಟೇಲ್ ಆಗಿದೆ. ಇಷ್ಟು ಕೂಡ ಡೀಟೇಲಾಗಿ ಮಾಡಿದ್ದೀನಿ. ಈ ಒಂದು ಕ್ಲಾಸಲ್ಲಿ ಇಯರ್ ಆಫ್ ಮಿಲಿಟೆಂಟ್ ನ್ಯಾಷನಲಿಸಮ್. ಸೊ ಈ ಒಂದು ವಿಡಿಯೋ ತುಂಬ ಲೆಂತಿಯಾಗಿರುತ್ತೆ, ಏಕೆಂದರೆ ನಾವು ಎಕ್ಸ್ಟ್ರೀಮಿಸ್ಟ್ ಬಗ್ಗೆ ಮಾತಾಡ್ತೀವಿ, ಆಯಿತಾ? ಜೊತೆಗೆ ಸ್ವದೇಶಿ ಆ್ಯಂಡ್ ಬೈಕಾಟ್ ಮೂಮೆಂಟು ಮತ್ತು ಎಕ್ಸ್ಟ್ರೀಮಿಸ್ಟ್ ನ್ಯಾಷನಲಿಸ್ಟಲ್ಲಿರೋ ನ್ಯಾಷನಲಿಸ್ಟಲ್ಲಿರೋ ಒಂದಷ್ಟು ಮೂಮೆಂಟ್ಸ್ಗಳು ಯಾವುದಿದ್ದಾವೆ, ಸೂರತ್ ಸ್ಪ್ಲಿಟ್ಟು, ಜೊತೆಗೆ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಬಗ್ಗೆನೂ ಮಾತಾಡ್ತೀವಿ. ಸೊ ಲೆಂತಿಯಾಗಿರುತ್ತೆ, ಆದಷ್ಟು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ಬುಕ್ಕು ಅಂದರೆ ಹಿಸ್ಟ್ರಿ ಮತ್ತು ಪೊಲಿಟಿ ಆಗಲೇ ಸಮ್ಮರಿ ಶೀಟ್ಸ್ ರೆಡಿ ಇದೆ. ಆ ಸಮ್ಮರಿ ಶೀಟ್ಗೆ ಸ್ವಲ್ಪ ನಾನು UPSC ಪ್ರಿಲಿಮ್ಸ್ ಎಕ್ಸಾಮ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಸೊ ನೀವು ಟೆಕ್ಸ್ಟ್ ಮಾಡಿ ಟೆಲಿಗ್ರಾಮಲ್ಲಿ, ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳನ್ನು ಒತ್ತಿ. ಇನ್ನು ಬುಕ್ ಯಾರೋ ತೊಗೊಂಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಮಾಡರ್ನ್ ಹಿಸ್ಟ್ರಿ ತೊಗೊಳ್ಳಿ, ಸ್ಪೆಕ್ಟ್ರಮ್ ಸೀರೀಸು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಯಾರಿದು ಮಿಲಿಟೆಂಟ್ ನ್ಯಾಷನಲಿಸ್ಟ್ ಅಂದರೆ ಯಾರು? ಹೋದ ಕ್ಲಾಸಲ್ಲಿ ಮಾಡ್ರೇಟ್ಸ್ ಯಾರು ಅಂತ ಹೇಳಿದೆ. ಮಾಡ್ರೇಟ್ಸ್ ಯಾರು ಅಂತ ಹೇಳ್ತಾರೆ, ಈಗ ಹಂಗೆ ಸುಮ್ಮನೆ ಮನಸ್ಸಿನಲ್ಲಿ ಅನಿಸ್ಕೊಳ್ಳಿ. ಮಾಡ್ರೇಟ್ಸ್ ಅಂದರೆ ಯಾರು ಅಂತ ಹೇಳಿದೆ. ಮಾಡ್ರೇಟ್ಸ್ ಅಂತಂದರೆ ಏನು, ಫಸ್ಟ್ ರ್ಯಾಂಕ್ ಹುಡುಗಿರು ಅಂತ ಹೇಳಿದ್ನಲ್ಲ, ನಮ್ಮ ಇದೆಯಾ? ಸೊ ಅದು ನಿಮ್ಮ ಅರ್ಥ ಆಗೋದಕ್ಕೆ ಕೇಳಿದೆ, ಹಾಗಂತ ಎಕ್ಸಾಮಲ್ಲಿ ಬರೆದ್ಬಿಟ್ರೆ ಅಥವಾ ಯಾರು ಕೇಳಿದ್ರೆ ಹೂ ಆರ್ ಮಾಡ್ರೇಟ್ಸ್ ಅಂತ ಕೇಳಿದ್ರೆ, ಮಾಡ್ರೇಟ್ಸ್ ಆರ್ ದೋಸ್ ಹೂ ಆ್ಯಕ್ಟ್ ಲೈಕ್ ಅ ಫಸ್ಟ್ ರ್ಯಾಂಕ್ ಗರ್ಲ್ಸ್ ಅಂತ ಬರೆದ್ಬಿಟ್ಟಿರ. ಮಾಡ್ರೇಟ್ಸ್ ಅಂತ ಕೇಳಿದಾಗ ಮಾಡ್ರೇಟ್ಸ್ ಆರ್ ದ ಅರ್ಲಿ ನ್ಯಾಷನಲಿಸ್ಟ್ ಅಥವಾ ಫಸ್ಟ್ ಜನ್ರೇಷನ್ ಆಫ್ INC ಅಂತ ಹೇಳಿ. ಫಸ್ಟ್ ಜನ್ರೇಷನ್ ಆಫ್ INC ಹೂ ಫಾಲೋಡ್ ಲಿಬರಲಿಸಮ್ ಮೆಥಡ್ ಅಥವಾ 3P ಮೆಥಡ್, ಪಿಟಿಷನ್, ಪ್ರೇಯರ್ಸ್ ಆ್ಯಂಡ್ ಪ್ರೊಪಗ್ಯಾಂಡಾ ಮೆಥಡ್. ಸೊ ಇದನ್ನು ಯಾರು ಫಾಲೋ ಮಾಡ್ತಾರೆ ಅವ್ರನ್ನ ನಾವು ಮಾಡ್ರೇಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸ್ಟ್ರೀಮಿಸ್ಟ್ ಅಂದರೆ ಯಾರು? ಎಕ್ಸ್ಟ್ರೀಮಿಸ್ಟ್ ಅಂದರೆ ಲಾಸ್ಟ್ ಬೆಂಚ್ ಅವರು ಅಂತ ಹೇಳಿದೆ. ನಮ್ಮ ಥರ ಲಾಸ್ಟ್ ಬೆಂಚಲ್ಲಿ ಪ್ರತಿಯೊಂದೂ ನೋಡ್ತಾ ಇರ್ತಾರೆ, ಯಾರ್ಯಾರು ಏನೇನು ಅಂತ ಪ್ರತಿಯೊಂದು ನೋಡಿ ಸಾಕಾಗಿ, ಸೊ ಅವರೇ ಒಂದು ರೂಲ್ಸಾಗಿ ಒಂದು ಮಾಡ್ಕೊಳ್ತಾರಲ್ಲ, ಅವರೇ ಎಕ್ಸ್ಟ್ರೀಮಿಸ್ಟ್ ಅಂತಾರೆ. ಸೊ ಹೇಗೆ ರೂಲ್ಸ್ ಮಾಡ್ಕೊಳ್ತಾರೆ, ಯಾಕೆ ಥರ ಮಾಡ್ಕೊಳ್ತಾರೆ ಅಂತೆಲ್ಲ ಬರೋದೇ ಈ ಚಾಪ್ಟರ್ಲಿರೋದು ಇದು. ಸೊ ಇಷ್ಟು ಇಂಟ್ರೊಡಕ್ಷನ್ನು. ಈ ಇಂಟ್ರೊಡಕ್ಷನ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಫಸ್ಟಿಂದ ಹೋಗಿ ನೋಡಿ. ಸೊ ಈಗ ಗೊತ್ತಾಯ್ತಾ ಎಕ್ಸ್ಟ್ರೀಮಿಸ್ಟು ಯಾರು ಏನು ಇತ್ತು ಅಂತ? ಲಾಸ್ಟ್ ಬೆಂಚ್ ಅಂತ ಗೊತ್ತಾಯ್ತಲ್ವ, ಅಷ್ಟು ಸಾಕು. ಈಗ ನೋಡಿ ಬನ್ನಿ. ಸೊ ಒಂದು ನಿಮಿಷ ನೋಟ್ಸ್ ಎತ್ಕೊಳ್ತೀನಿ. ಈಗ ಡಯಾಗ್ರಾಮ್ ಮತ್ತು ಒಂದು ಏನಂತಾರೆ ಅದಕ್ಕೆ ಸಮ್ಮರಿ ಥರ. ಓಕೆ, ಇದನ್ನು ಸೈಡ್ಗೆ ಇಟ್ಟೋಣ. ಈಗ ನಿಮಗೆ ಕಾನ್ಸೆಪ್ಟ್ ಹೇಳ್ತೀನಿ ಏನು ಅಂತ. ಸೊ ಮೊದಲನೇದು, ಯಾರಿದು ಮಿಲಿಟೆಂಟ್ಸ್? ಈಗ ನಾನು ಇದನ್ನು ಆದಷ್ಟು ಎಕ್ಸ್ಟ್ರೀಮಿಸ್ಟ್ ಅಂತ ಒಂದು ಪದನ ನಾನು ಜಾಸ್ತಿ ಬಳಕೆ ಮಾಡಲ್ಲ. ಎಕ್ಸ್ಟ್ರೀಮಿಸ್ಟ್ ಅಂತ ಇದನ್ನು ಮಾಡಲ್ಲ. ಎಕ್ಸ್ಟ್ರೀಮಿಸ್ಟ್ ಅಂದರೆ ಯಾರು? ಸೊ ದೋಸ್ ಹೂ ಫಾಲೋ ವೈಲೆಂಟ್ ಮೆಥಡು. ಸೊ ಮಾಡ್ರೇಟ್ಸ್ ಅಂತಂದರೆ ಯಾರು? ಶಾಂತಿಯುತವಾದಂತಹ ಶಾಂತಿ ಪ್ರಾಣಿಗಳು ಬೇಡ, ಶಾಂತಿ ಅಷ್ಟೇ,
ಶಾಂತಿಯಿಂದ ಎಲ್ಲ ಥರದ್ದು ಆಗಬೇಕು, ಯಾವುದೇ ಕಾರಣಕ್ಕೂ ನೋ ವೈಲೆಂಟ್ ನೇಚರ್, ಆಯಿತಾ. ಇವರು ಮಾಡ್ರೇಟ್ಸು. ಹಾಗಾದರೆ ಯಾಕೆ ಇವರು ಇವರೆಲ್ಲ ಆ್ಯಕ್ಚುಲಿ ಎಕ್ಸ್ಟ್ರೀಮಿಸ್ಟ್ ಅಂದರೆ ಯಾರು ಅಂತಂದರೆ, ಇವರು ಒಂದು ಕಾಲದಲ್ಲಿ ಎಕ್ಸ್ಟ್ರೀಮಿಸ್ಟು ಮಾಡ್ರೇಟ್ಸ್ ಆಗಿದ್ದವರು. ಏನೀಗ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳಿದೆ, ಇವರು ಕೂಡ ದೇವರ್ ಮಾಡ್ರೇಟ್ಸ್. ಎಲ್ಲಿ INCಲಿ ಇವರು ಕೂಡ ಮಾಡ್ರೇಟ್ಸ್ ಆಗಿದ್ದವರು. ಆದರೆ ಕೆಲವೊಬ್ಬರಲ್ಲಿ ಏನಾಗ್ತದೆ, ಇವ್ರೇನು ಮಾಡ್ತಾಯಿರ್ತಾರಲ್ಲ ಪಿಟಿಷನು ಮತ್ತು ಪ್ರೇಯರು, ಸರ್ ಬೇಡ್ಕೊಳ್ಳೋದು, ಯಾರ ಹತ್ರ ಬ್ರಿಟಿಷರ ಹತ್ರ ಬೇಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಕೆಲವ್ರಿಗೆ ಇಷ್ಟ ಆಗ್ತಾರಲ್ಲ. ಸೊ ನಮ್ಮ ದೇಶದಲ್ಲಿ ಇವರು ಬಂದು ನಾವ್ಯಾಕೆ ಇವ್ರಿಗೆ ಬೇಡ್ಕೋಬೇಕು ಅಂತ ಕೆಲವೊಬ್ಬರಲ್ಲಿ ಈ ಥರ ಭಾವನೆಗಳು ಬಂದೇ ಬರ್ತದೆ. ಆ ಥರ ಬಂದವರಲ್ಲಿ ಕೆಲವೊಬ್ಬರನ್ನ ನಾವೇನಂತೀವಿ, ಎಕ್ಸ್ಟ್ರೀಮಿಸ್ಟ್ ಅಂತೀವಿ. ಸೊ ಯಾಕೆ ಅವರು ಮಾಡ್ರೇಟ್ಸ್ ಇದ್ದವರು ಮಿಲಿಟೆಂಟ್ ಅಂದರೆ ಎಕ್ಸ್ಟ್ರೀಮಿಸ್ಟಾಗಿ ಯಾಕೆ ಕನ್ವರ್ಟ್ ಆಗ್ತಾರೆ, ಅದು ಮಿಲಿಟೆಂಟಾಗಿ ಯಾಕೆ ಕನ್ವರ್ಟ್ ಆಗ್ತಾರೆ? ಸೊ ಈಗ ಮಿಲಿಟೆಂಟ್ ಅಂದರೆ ಗೊತ್ತಾಯ್ತಲ್ಲ, ಎಕ್ಸ್ಟ್ರೀಮಿಸ್ಟ್ ಅಥವಾ ಮಿಲಿಟೆಂಟ್ ಎರಡೂ ಯಾವ್ದಾದ್ರು ಯೂಸ್ ಮಾಡ್ಬೋದು. ಮಿಲಿಟೆಂಟ್, ಎಕ್ಸ್ಟ್ರೀಮಿಸ್ಟ್ ಒಂದು ಕಾಲದಲ್ಲಿ ಮಾಡ್ರೇಟ್ಸ್ ಆದವರು INCಲಿ ಇದ್ರಲ್ಲ ಅವರೇ, ಬಟ್ ಇವ್ರಿಗೆ ಕೆಲವೊಂದು ಇಷ್ಟ ಆಯ್ತಾರಲ್ಲ ಅಲ್ಲಿ ಅವ್ರಿಗೆ. ಸೊ ಬನ್ನಿ ಫಸ್ಟು ಮೊದಲನೇದು ವೈ ಡಿಡ್ ಮಿಲಿಟೆಂಟ್ ಗ್ರೋ. ಇವ್ರು ಯಾಕೆ ವೈಲೆಂಟ್ ನೇಚರ್ ಆಗರು, ಇದ್ದಕ್ಕಿದ್ದಾಗಲೇ ಶಾಂತಿಯಾಗಿದ್ದವರಲ್ಲ ಸುಮಾರು ಜನ ದಂಗೆ ಎದ್ಬಿಡ್ತಾರೆ, ಆಯಿತಾ. ಯಾಕೆ ಗ್ರೋ ಆಯಿತು? ಸೊ ಮೊದಲನೇದು ನಿಮಗೆ ಈಗ ನೀವೇ ಲಾಸ್ಟ್ ಕ್ಲಾಸು ಕಾಂಗ್ರೆಸ್ಸಲ್ಲಿ ಏನೇನಾದ್ರು ಆ್ಯಕ್ಚುಲಿಗೆ ಒಂದು ರಿಫಾರ್ಮ್ ಮಾಡಬೇಕು ಅಂತಂದರೆ, ಅಥವಾ ಏನಾದ್ರು ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತಂದರೆ ಏನು ಮಾಡ್ತಾಯಿದ್ರು ಅಂತ ಹೇಳಿದೆ ಅಲ್ವಾ. ಏನು ಮಾಡ್ತಾಯಿದ್ರು? 3P ಮೆಥಡು, ಪ್ರೇಯರು, ಆಯಿತಾ. ನೆಕ್ಸ್ಟು ಫಸ್ಟು ಪಿಟಿಷನು, ಪ್ರೇಯರು, ನೆಕ್ಸ್ಟು ಪ್ರೊಪಗ್ಯಾಂಡ ಅಂತ ಹೇಳಿದೆ. ಜಾಸ್ತಿ ಅದ್ರ ಬಗ್ಗೆ ಹೇಳಲ್ಲ, ಅಷ್ಟೇ ಸಲ ಹೇಳಿದ್ದೀನಿ, ಮತ್ತೆ ಹೇಳಲ್ಲ. ಸೊ 3P ಮೆಥಡ್ ಯೂಸ್ ಮಾಡ್ತಾಯಿದ್ರು. ಸೊ ಫಸ್ಟ್ ಎಲ್ಲ ಪ್ರೇಯರ್ ಮಾಡ್ತಾಯಿದ್ರು, ಪಿಟಿಷನ್ ಕೊಟ್ಟಾದ್ಮೇಲೆ ಪ್ರೇಯರು, ಸರ್ ಪ್ಲೀಸ್ ಸರ್ ಮಾಡಿಕೊಡಿ ಸರ್ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ತಾಯಿದ್ರು, ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾಯಿದ್ರು. ಸೊ ಆ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವ್ರಿಗೆ ನೋ ರಿಫಾರ್ಮ್ಸ್ ಮಾಡಿಕೊಡ್ತಾ ಇರಲಿಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ರಿಫಾರ್ಮ್ಸ್ಗಳಾಗ್ತಾ ಇರಲಿಲ್ಲ. ಆ ರಿಫಾರ್ಮ್ಸ್ ಆದರೂ ಕೂಡ ಇವ್ರು ಕೇಳ್ದಂಗೆ ಮಾಡ್ತಾ ಇರಲಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದಂಥ ಯಾರು ಮಿಲಿಟೆಂಟ್ಸ್ ನೋಡ್ತಾ ಇರ್ತಾರೆ, ಅಷ್ಟು ನೋಡ್ತಾರೆ. ನೋಡಾದ್ಮೇಲೆ ಕೊನೆಗೆ ಏನು ಮಾಡ್ತಾರೆ, ಇವರ ಒಂದು ಮೆಥಡೇ ತಪ್ಪು, ನೀವೇನು ಮಾಡ್ತಾಯಿದ್ದೀರಾ, ಈ ಮೆಥಡ್ ಈಸ್ ರಾಂಗ್. ನೀವೇನು ಆ್ಯಕ್ಚುಲಿಗೆ 3P ಮೆಥಡ್ ಯೂಸ್ ಮಾಡ್ತಿದ್ದಾರಲ್ಲ, ಇದು ಆ್ಯಕ್ಚುಲಿ ಸಾಕಾಗಲ್ಲ. ಏನಕ್ಕೆ ಅಂತಂದರೆ, ನೀವೇನು ರಿಕ್ವೆಸ್ಟ್ ಮಾಡ್ತಾಯಿದ್ರಲ್ಲ ಅವ್ರು ವರ್ಕ್ ಮಾಡ್ತಾಯಿದ್ದಾರೆ, ನೀವು ರಿಕ್ವೆಸ್ಟ್ ಮಾಡ್ದಂಗೆ ಅವರು ವರ್ಕ್ ಮಾಡ್ತಾಯಿದ್ದಾರಾ, ನೀವು ಕೇಳ್ದಂಗೆ ರಿಫಾರ್ಮ್ಸ್ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಥರದ ಪ್ರಶ್ನೆ ಕೇಳ್ತಾರೆ. ಸೊ ಇವ್ರಿಗೆ ಮಾಡ್ರೇಟ್ಸ್ಗೆ ಇಲ್ಲ ಆ ಥರ ಏನಿಲ್ಲ, ಮಾಡ್ತಾರೆ ಅನ್ನೋ ರೀತಿ ಇರ್ತಾರೆ ಅವರು. ಸೊ ಇವ್ರು ಏನು ಮಾಡ್ತಾರೆ, ಎಕ್ಸ್ಟ್ರೀಮಿಸ್ಟು ನೋಡ್ತಾರೆ, ಅಂದರೆ ಎಕ್ಸ್ಟ್ರೀಮಿಸ್ಟ್ ಎಲ್ಲ ಇವರು ಕೂಡ ಮಾಡ್ರೇಟ್ಸು, ಇವರು ನೋಡಿ ಇವರು ಕೂಡ ಈ ಒಂದು ಮಾಡ್ರೇಟ್ಸ್ ಅನ್ನೋ ಇದರಿಂದ ಇವರು ಹೊರಗಡೆ ಬರ್ತಾರೆ. ಮಾಡ್ರೇಟ್ಸ್ ಅನ್ನೋ ಒಂದು ಏನು ಬಾಗಿಲಿತ್ತು, ಆ ಬಾಗಿಲಿಂದ ಹೊರಗಡೆ ಬಂದು ಇವರು ಎಕ್ಸ್ಟ್ರೀಮಿಸ್ಟ್ಗಳಾಗ್ತಾರೆ, ಅಂದರೆ ಇವರು ಮಿಲಿಟೆಂಟ್ಸ್ ಆಗ್ತಾರೆ. ಸೊ ನಾವು ಈ ಮಾಡ್ರೇಟ್ಸ್ ಅವ್ರ ಮಾತು ಕೇಳೋದು ಬೇಡ. ಸೊ ನಾವು ನಮ್ಮ ಇಷ್ಟದ ಪ್ರಕಾರ ಮಾಡೋಣ. ಇವ್ರದ್ದು 3P ಮೆಥಡ್ ಇದೆ, ಅದು ವರ್ಕ್ ಆಗಲ್ಲ ಈ ಕಲಿಗಾಲದಲ್ಲಿ, ಎಲ್ಲಿ ವರ್ಕ್ ಆಗುತ್ತೆ ಇವರು. ಸೊ ನಾವೇನು ಮಾಡೋಣ, ವೈಲೆಂಟ್ ನೇಚರಾಗಿ ಇವ್ರಿಗೆ ಪ್ರೊಟೆಸ್ಟ್ಗಳು, ವೈಲೆಂಟ್ ನೇಚರ್ ಅಂತ ನಾಳೆನೇ ಬಾಂಬಾಕಿ ಸಿಡಿಸೋದಲ್ಲ. ವೈಲೆಂಟ್ ನೇಚರ್ ಅಂದರೆ ನಾವು ಪ್ರೊಟೆಸ್ಟ್ಗಳು ಮಾಡೋಣ, ಸ್ಟ್ರೈಕ್ಗಳು ಮಾಡೋಣ, ಕೆಲವೊಂದನ್ನು ಬ್ಯಾನ್ ಮಾಡೋಣ. ಸೊ ಆ ಬ್ಯಾನ್ ಮಾಡೋದು ಹೆಂಗಿರಬೇಕು ಅಂದರೆ ಥ್ರೂಔಟ್ ಇಂಡಿಯಾ ಇರಬೇಕು, ಎಲ್ಲ ಇಂಡಿಯಾದಲ್ಲೂ ಅದು ಬ್ಯಾನ್ ಆಗಬೇಕು ಮಾಡಿದ್ರೆ. ಸೊ ಈ ಥರ ಎಲ್ಲ ಮಾಡಬೇಕು ಅಂತ ಅವ್ರು ಈಚೆಗೆ ಬರ್ತಾರೆ, ಮಾಡ್ರೇಟ್ಸ್ ಇಂದನೇ ಅವ್ರು ಈಚೆಗೆ ಬರ್ತಾರೆ. ಸೊ ದೀಸ್ ಆರ್ ಕಾಲ್ಡ್ ಎಕ್ಸ್ಟ್ರೀಮಿಸ್ಟ್ ಅಥವಾ ಮಿಲಿಟೆಂಟ್ ಅಂತ ಕರಿತೀವಿ. ಸೊ ಇಷ್ಟು ಇದಕ್ಕೆ ಇಂಟ್ರೊಡಕ್ಷನು, ಯಾಕೆ ಗ್ರೋ ಆಯಿತು ಅಂತ. ಸೊ ಇದಕ್ಕೆ ರೀಸನ್ಸ್ ಏನು, ಮೊದಲನೇದು ಕೊಡೋದಾದರೆ ರಿಯಲೈಸೇಷನ್ ಆಫ್ ಬ್ರಿಟಿಷ್ ಎಕ್ಸ್ಪ್ಲಾಯ್ಟೇಷನ್. ಸೊ ಈ ಒಂದು ಎಂಡ್ ಆಫ್ 19th ಸೆಂಚುರಿ, ಎಂಡ್ ಆಫ್ 19th ಸೆಂಚುರಿಯಲ್ಲಿ ಏನಾಗ್ತದೆ, ಎಲ್ಲ ಜನಕ್ಕೂ ಗೊತ್ತಾಗುತ್ತೆ ಬ್ರಿಟಿಷ್ ಅವ್ರು ಬಂದಿರೋದು ಇವರು ಟ್ರೇಡ್ ಮಾಡೋದಕ್ಕಲ್ಲ, ಇವ್ರು ಬಂದಿರೋದು ನಮ್ಮನ್ನ ಲೂಟಿ ಮಾಡೋದಕ್ಕೆ. ಇವರು ಬ್ರಿಟಿಷ್ ಅವ್ರು ಏನು ಬಂದಿದ್ದಾರೆ ಅಂದರೆ ಅದಕ್ಕಿಂತ ಮುಂಚೆ ಗೊತ್ತಿತ್ತು ಅವ್ರಿಗೆ, ಇಂಡಿಯನ್ಸ್ಗೆ ಗೊತ್ತಿತ್ತು, ಬಟ್
ತುಂಬ ಜನಕ್ಕೆ ಅಷ್ಟು ಅನಿಸಿರಲಿಲ್ಲ, ಇವರು ಬಂದಿರೋದು ಬರೀ ಟ್ರೇಡ್ಗೆ ಅಷ್ಟೇ, ಅವರು ನಮ್ಮನೆಯವರು ಆಳೋ ರೀತಿ ಇವರು ಬೆಳೆಯಲ್ಲ ಅನ್ನೋ ರೀತಿ ಇರ್ತಾರೆ. ಬಟ್ ಎಂಡ್ ಆಫ್ 19th ಸೆಂಚುರಿ ಅಥವಾ ಅರ್ಲಿ 20th ಸೆಂಚುರಿ ಏನಾಗ್ತದೆ, 20ನೇ ಶತಮಾನದ ಶುರುನಲ್ಲಿ ಇವ್ರಿಗೆ ಏನಾಗ್ತದೆ, ಬ್ರಿಟಿಷರು ಬಂದಿರೋದು ಟ್ರೇಡ್ಗಲ್ಲ. ಸೊ ಇವರು ಟ್ರೇಡ್ಗೆ ಬಂದಿಲ್ಲ, ಇವರು ನಮ್ಮನ್ನ ಲೂಟಿ ಮಾಡಿ ಏನು ಮಾಡಬೇಕು, ಇಂಡಿಯಾದಲ್ಲಿ ಪಾವರ್ಟಿನ ಜಾಸ್ತಿ ಮಾಡಬೇಕು. ಅವ್ರು ಯಾವ ಜನ ಹೇಗೆ ಬದುಕಿದ್ರೇನೋ ಸತ್ರೇನೋ ನಾವು ಇವ್ರನ್ನ ಲೂಟಿ ಮಾಡಬೇಕು. ಆಯಿತಾ? ಲೂಟಿ ಮಾಡಿ ನಮ್ಮ ಬ್ರಿಟನ್ನ ಬೆಳೆಸಬೇಕು. ಜೊತೆಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇರುತ್ತಲ್ಲ ಬ್ರಿಟನ್ಲಿ, ಅದಕ್ಕೆ ನಾವು ಫಂಡ್ ಮಾಡಬೇಕು. ಸೊ ಈ ಪಾವರ್ಟಿ ಇನ್ಕ್ರೀಸ್ ಆಯಿತು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗುತ್ತೆ. ಪಾವರ್ಟಿಗಿಂತ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಯಿತು ಅಂದರೆ ಪಾವರ್ಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗುತ್ತೆ, ಪಾವರ್ಟಿ ಇನ್ಕ್ರೀಸ್ ಆಗುತ್ತೆ, ತುಂಬ ಜನ ಸತ್ತೋಗ್ತಾರೆ. ಸೊ ಅದೇ ಟೈಮಲ್ಲಿ ನಮ್ಮ ದಾದಾಬಾಯಿ ನವರೋಜಿ, ಯಾರು ಇವರು, ದಾದಾಬಾಯಿ ನವರೋಜಿ, DBN ಅಂತ ಬರಿತೀನಿ, ದಾದಾಬಾಯಿ ನವರೋಜಿ ಇವರು ಮಾಡ್ರೇಟ್ಸ್ ಆಗಿರ್ತಾರೆ. ಇವರೊಬ್ಬರು ಪ್ರತಿಷ್ಠಿತ ಮಾಡ್ರೇಟ್ಸ್, ಅಂದರೆ ಎಲ್ಲ ಈ ಎಕ್ಸ್ಟ್ರೀಮಿಸ್ಟು ಸಹಿತ ಯಾರಿಗಾರೊಬ್ರಿಗೆ ಮರ್ಯಾದೆ ಕೊಡ್ತಾರೆ. ತುಂಬ ಇವ್ರ ಮಾತುಗಳು ಅಂತಂದರೆ ಧಿಕ್ಕರಿಸಲ್ಲ ಅಂದರೆ ಇವರಾಗಿರ್ತಾರೆ, ದಾದಾಬಾಯಿ ನವರೋಜಿ. ಸೊ ಇವ್ರಿಗೆ ಏನೋ ಒಂದು ಟೈಟಲ್ ಇದೆ, ಹೀ ಈಸ್ ಎ ಗ್ರ್ಯಾಂಡ್ ಅಂದ್ಬಿಟ್ಟು ಏನೋ ಇದೆ. ಸೊ ಅದನ್ನು ನೀವು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಸೊ ಇವ್ರೇನು ಮಾಡ್ತಾರೆ, ದಾದಾಬಾಯಿ ನವರೋಜಿ ಅವರು ಅದೇ ಟೈಮಲ್ಲಿ ಒಂದು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಅವರು ಒಂದು ಬುಕ್ನ ಬರೀತಾರೆ, ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಬರೀತಾರೆ. ಸೊ ಅದರಲ್ಲಿ ಒಂದು ಟಾಪಿಕ್ ಇದೆ, ಯಾವುದಾದ್ರು ಡ್ರೈನ್ ಥಿಯರಿ. ಸೊ ನಮ್ಮ ದೇಶದಲ್ಲಿ ಇವರು ಏನು ಲೂಟಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವರು ಡೀಟೇಲಾಗಿ ಬರೆದಿರ್ತಾರೆ. ಸೊ ಆ ಬರೆದಿರೋದು ಓದಿ ಜನಗಳು ಕೂಡ ಇವರು ಇದನ್ನು ಕನ್ಫರ್ಮ್ ಮಾಡ್ಕೋತಾರೆ, ಏನಂತಿರೋ ಟ್ರೇಡಿಗೆ ಬಂದಿಲ್ಲ ಇವರು ನಮ್ಮ ಲೂಟಿ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಸ್ವಲ್ಪ ಅನುಮಾನ ಇರ್ತದೆ. ಬಟ್ ಈ ದಾದಾಬಾಯಿ ನವರೋಜಿ ಅವರು ಬರೆದಂತಹ ಬುಕ್ಕಿಂದ ಇದು ಕನ್ಫರ್ಮ್ ಆಗ್ತದೆ. ಸೊ ನೆಕ್ಸ್ಟು ಇನ್ನೊಂದು ರೀಸನ್ ಏನು ಅಂತಂದರೆ, ಬ್ರಿಟಿಷ್ ಎಕ್ಸ್ಪ್ಲೋಟೇಷನ್ ಇನ್ನೊಂದು ರೀಸನು ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು. ಲಾಸ್ಟ್ ಟೈಮ್ ಹೇಳಿದೆ, ಇವ್ರು ಮಾಡಿದಂತಹ ಪ್ರೇಯರ್ಸ್ಗೆ ಸಿಕ್ಕ ವರ ಯಾವುದಾದ್ರು ಇತ್ತು ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಯಾರು ಮಾಡರೇಟ್ಸು ತುಂಬ ಪ್ರೇಯರ್ ಮಾಡ್ಕೊಳ್ತಾ ಇರ್ತಾರಲ್ಲ, ಆ ಪ್ರೇಯರ್ ಮಾಡಿದಾಗ ಒಂದು ವರ ಆಗಿ ಸಿಗ್ತದೆ. ಯಾವುದು ಅಂತಂದರೆ 1892 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ. ಸೊ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟಲ್ಲಿ ಈ ಮಾಡರೇಟ್ಸ್ ಕೇಳಿದ್ದೆಲ್ಲ ಕೊಟ್ಟಿದ್ರ? ಸೊ ಇಲ್ಲ, ಅಂದರೆ ಇದು ಅಟ್ಟರ್ ಫೇಲ್. ಈಗ ಎಕ್ಸ್ಟ್ರೀಮಿಸ್ಟ್ಗೆ ಏನಾಗುತ್ತೆ ಅಂತಂದರೆ, ಅಲ್ಲ ಗುರು, ನಾವು ಮಾಡರೇಟ್ಸ್ ಇದ್ದಾಗ ನಮ್ಮ ಟೈಮಲ್ಲಿ ಆ ಟೈಮಲ್ಲಿ ಏನಾಗಿರುತ್ತೆ, ಅಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವರು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ತರ್ತಾರೆ. ಬಟ್ ಆದರೂ ಕೂಡ ನಮಗೆ ವೋಟಿಂಗ್ ರೈಟ್ಸ್ ಕೊಡೋದಿಲ್ಲ, ಆಯಿತಾ? ಬಡ್ಜೆಟ್ ಮಾಡೋದಕ್ಕೆ ರೈಟ್ಸ್ ಕೊಡೋದಿಲ್ಲ. ಜೊತೆಗೆ ಮೆಂಬರ್ಸು ಎಲ್ಲ ಬರೀ ಮ್ಯಾಕ್ಸಿಮಮ್ ಮೆಂಬರ್ಸ್ ಅಥವಾ ಮೆಜಾರಿಟಿ ಇವರೇ ಬ್ರಿಟಿಷರು ಇರ್ತಾರೆ, ನಮ್ಮನ್ನ ಮೈನಾರಿಟಿಯಾಗಿ ಮಾಡ್ತಾರೆ. ಸೊ ಇಷ್ಟೆಲ್ಲ ರೀಸನ್ ಇರ್ತದೆ. ಸೊ ಇದು ಕೂಡ ಒಂದು ಕಾರಣ ಆಗ್ತದೆ. ಜೊತೆಗೆ ಯಾರಪ್ಪದು, ನಾಟು ಬ್ರದರ್ಸ್ ಅಂತ ಇವರು ಕೂಡ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಸೊ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ವಿತೌಟ್, ಅಂತಂದರೆ ಈಗ ಅರೆಸ್ಟ್ ಮಾಡಿದವ್ರನ್ನ ಕೋರ್ಟ್ಗೆ ಹಾಕಬೇಕು ಅಂತ ಇರುತ್ತೆ. ಬಟ್ ಏನಾಗ್ತದೆ, ಸಡನ್ ಅರೆಸ್ಟ್ ಆಗುತ್ತೆ. ಕೋರ್ಟ್ ಗೇಟ್ ಏನಿಲ್ಲ ಗುರು, ಅರೆಸ್ಟ್ ವಾರೆಂಟ್ ಏನಿಲ್ಲ, ಸಡನ್ ಅರೆಸ್ಟ್ ಆಗುತ್ತೆ. ಇದರಿಂದ ನೋಡ್ತಾರಲ್ಲ ಜನ, ನೋಡಿ ಇವ್ರನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡ್ತಾರ. ಸೊ ಲೆಟಸ್ ಗೋ ವೈಲೆಂಟ್. ಸೊ ಅದಕ್ಕೊಂದು ಕಾರಣ. ನೆಕ್ಸ್ಟು ಲೋಕಮಾನ್ಯ ತಿಲಕ್ ಅನ್ನೋ ಒಬ್ಬರು ನ್ಯೂಸ್ ಎಡಿಟ್ರನ್ನ ಅರೆಸ್ಟ್ ಮಾಡ್ತಾರೆ. ಲೋಕಮಾನ್ಯ ತಿಲಕ್ ಅನ್ನೋರನ್ನ, ಯಾರು ಇವರು, ನ್ಯೂಸ್ ಎಡಿಟ್ರು, ಇವರು ಕೂಡ ಅರೆಸ್ಟ್ ಆಗ್ತಾರೆ. ಇದನ್ನು ಜನ ನೋಡ್ತಾರೆ. ಸೊ ಇಷ್ಟೆಲ್ಲ ಕಾರಣಗಳು ಬ್ರಿಟಿಷ್ ಎಕ್ಸ್ಪ್ಲೋಟೇಷನ್ ಏನು ಮಾಡಿದೆ ಅಂದರೆ ತುಂಬ ಇದೆ. ಜಸ್ಟ್ ನಿಮ್ಗೊಂದು ಕೀ ಇವೆಂಟ್ಸ್ ಅಷ್ಟೇ ಹೇಳಿರೋದು, ಅದರಲ್ಲೂ ಇಂಪಾರ್ಟೆಂಟ್ ಇವೆಂಟ್ ಹೇಳಿರೋದು. ಸೊ ಇಷ್ಟು ಒಂದು ರೀಸನು. ನೆಕ್ಸ್ಟು ಎರಡನೇದೇನಪ್ಪ, ಒಂದು ರಿಯಲೈಸೇಷನ್ ಆಫ್ ಬ್ರಿಟಿಷ್ ಎಕ್ಸ್ಪ್ಲೋಟೇಷನ್ ಗೊತ್ತಾಯ್ತು ನಮಗೆ. ಏನು ಎಕ್ಸ್ಪ್ಲೋಟ್ ಮಾಡ್ತಾಯಿದ್ದಾರೆ 19th ಸೆಂಚುರಿಲಿ, ಇವರು ಟ್ರೇಡ್ ಮಾಡೋದಕ್ಕೆ ಬರಲ್ಲ, ಇವರು ನಮ್ಮನ್ನ ಲೂಟಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ದಾದಾಬಾಯಿ ನವರೋಜಿ ಅವರು ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಬುಕ್ಕಲ್ಲಿ ಡ್ರೈನ್ ಥಿಯರಿ ಬಗ್ಗೆ ಹೇಳಿದ್ರು, ಹೇಗೆ ಎಕ್ಸ್ಪ್ಲೋಟೇಷನ್ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ. ಜೊತೆಗೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾಯಿದೆ, ಪಾವರ್ಟಿ ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಇವ್ರು ಮಾಡ್ತಾ ಇರೋ ಒಂದು ಲೂಟಿಯಿಂದ. ಜೊತೆಗೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892 ಕೂಡ ಇವ್ರಿಗೆ ತುಂಬ ಅಸಮಾಧಾನ ಮೂಡಿಸ್ತದೆ. ಏನು ಗುರು, ನಾನು ಕೇಳಿದ್ದೆಲ್ಲ ಕೊಡಲೇ ಇಲ್ಲ ಅಂತ. ಸೊ ನೆಕ್ಸ್ಟು ನಾಟು ಬ್ರದರ್ಸ್ ಅವರು ಸಡನ್ ಅರೆಸ್ಟ್ ಆಗ್ತಾರೆ.
ವಿತೌಟ್ ಟ್ರಯಲ್ಲು ಅಂದರೆ ವಿತೌಟ್ ಎನಿ ಅರೆಸ್ಟ್ ವಾರೆಂಟ್ ಆರ್ ಅಂದರೆ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರಲ್ವ ಅವ್ರನ್ನ ವಿತಿನ್ 24 hours ಹಂಗೆ ಅಂತ. ಸೊ ಆ ಥರ ಏನೂ ಇರಲ್ಲ. ಜಸ್ಟು ಸುಮ್ಮನೆ ಹೋಗಿ ಅನ್ಅಫಿಷಿಯಲಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಲೋಕಮಾನ್ಯ ತಿಲಕ್ ಅನ್ನೋರನ್ನ ನ್ಯೂಸ್ ಎಡಿಟ್ರು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಇದು ರಿಯಲೈಸೇಷನ್ ಬ್ರಿಟಿಷ್ ಅಂದರೆ ಇದು ಕಾಮನ್ ಪೀಪಲ್ಗೂ ಕೂಡ ಅರ್ಥ ಆಗುತ್ತೆ. ಜೊತೆಗೆ ಈ ಮಾಡರೇಟ್ಸ್ಗೂ ಕೂಡ, ಈ ಮಾಡರೇಟ್ಸಲ್ಲಿ ಚಿಕ್ಕದಾಗಿ ಬೆಂಕಿ ಅಂದರೆ ಚಿಕ್ಕದಾಗಿ ಕಿಡಿ ಹತ್ತಿರುತ್ತೆ. ಸೊ ಇದೆಲ್ಲ ಸೇರಿಸಿ ಅವ್ರಿಗೆ ಬೆಂಕಿ ಜೋರಾಗಿ ಹತ್ಕೊಳ್ಳೋಕೆ ಶುರು ಆಗುತ್ತೆ. ಆ ಹತ್ಕೊಂಡಾದಮೇಲೆ ಅವರನ್ನು ನಾವು ಏನಂತೀವಿ, ಎಕ್ಸ್ಟ್ರೀಮಿಸ್ಟ್ ಅಂತೀವಿ. ಸೊ ಇದೊಂದು. ನೆಕ್ಸ್ಟ್ ಫೇಲ್ಯೂರ್ ಆಫ್ ಮಾಡರೇಟ್ ಪಾಲಿಟಿಕ್ಸು. ಎರಡನೇದು ಫೇಲ್ಯೂರ್ ಆಫ್ ಮಾಡರೇಟ್ ಪಾಲಿಟಿಕ್ಸ್. ಹೌದಾ? ಯಾವ್ದು ಮೆಥಡ್ ಅದು? 3P ಮೆಥಡು. ಪ್ರೇಯರ್ ಫಸ್ಟು ಪಿಟಿಷನ್ ಅಂತೆ, ಎಲ್ಲರ ಕೈಲೂ ಸೈನ್ ಹಾಕ್ಸ್ಕೊಂಡು ಫೋಟೋ ಅಂಟಿಸ್ಕೊಂಡು ಪಿಟಿಷನ್ನು, ನೆಕ್ಸ್ಟು ಪ್ರೇಯರು, ನೆಕ್ಸ್ಟು ಏನಂತಾರೆ ಇದನ್ನು, ಏನಂತಾರಪ್ಪ ಅದಕ್ಕೆ, ಪ್ರೊಪಗ್ಯಾಂಡ. ಸೊ ನೋಡಿ, ಫಸ್ಟು ಪಿಟಿಷನು ಅಂತಂದರೆ ಏನು? ಪಿಟಿಷನ್ ಅಂತಂದರೆ ಫಸ್ಟು ಒಂದು ರೂಲ್ ಶೀಟಲ್ಲಿ ಏನೇನು ಬೇಕು, ಇವ್ರಿಗೆ ಏನೇನು ಕಂಪ್ಲೇಂಟ್ಸ್ ಇದೆ, ಏನೇನು ರಿಫಾರ್ಮ್ ಮಾಡಬೇಕು ಎಲ್ಲ ಒಂದು ಶೀಟಲ್ಲಿ ಬರೆದು ಅದ್ರ ಮೇಲೆಲ್ಲ ಅಂದರೆ ಸುಮ್ಮನೆ ಕಾಮಿಡಿಗೆ ಹೇಳ್ತಾ ಇದ್ದೀನಿ, ಫೋಟೋ ಗಿಟೇನು ಅಂಟಿಸಲ್ಲ. ಜಸ್ಟ್ ಅವರು ಏನು ರಿಫಾರ್ಮ್ಸ್ ಬರೀತಾರೆ ಅದನ್ನು ಬರ್ಕೊಂಡು ಒಂದಷ್ಟು ಕಂಪ್ಲೇಂಟ್ಸ್ನ ಬರ್ಕೊಂಡು ಹಿಂದ್ಗಡೆ ಎಲ್ಲರದ್ದು ಸೈನ್ ಆಗ್ತಾಯಿದ್ರು. ಒಟ್ಟಿಗೆ 200-300 ಜನ, 500 ಜನ ಅಥವಾ 1000 ಜನ ಈ ಥರ ಎಲ್ಲರೂ ಸೈನ್ ಆಗ್ತಾಯಿದ್ರಂತೆ. ಸೊ ಇದನ್ನು ಪಿಟಿಷನ್ ಅಂತೀವಿ. ನೆಕ್ಸ್ಟ್ ಈ ಪಿಟಿಷನ್ನ ತಗೊಂಡೋಗಿ ಬ್ರಿಟಿಷರ್ಗೆ ಸಬ್ಮಿಟ್ ಮಾಡೋದು. ಸುಮ್ಮನೆ ಸಬ್ಮಿಟ್ ಮಾಡ್ತೀರಾ? ಇಲ್ಲ, ಸರ್ ಪ್ಲೀಸ್ ಸರ್ ನೋಡಿ ಸರ್ ಅಂತ ದಿನ ಅಲಿಬೇಕು ಆಫೀಸ್ಗೆ. ಸೊ ಇವೆಲ್ಲ ಪ್ರೇಯರು. ಸೊ ಪ್ರೇಯರ್ ಆದಮೇಲೆ ಪ್ರೊಪಗ್ಯಾಂಡದಲ್ಲಿ ಇವ್ರಿಗೆ ರಿಫಾರ್ಮ್ಸು ಕಂಪ್ಲೀಟಾಗಿ ಆಗುತ್ತೆ ಅಂತ ಇವ್ರು ನಂಬಿರ್ತಾರೆ. ಲಾಸ್ಟಲ್ಲಿ ರಿಫಾರ್ಮ್ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡಿದ್ರೆ. ಸೊ ಇದೆಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಆಯಿತಾ? ಇದೆಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಅದು ಯಾರು ಅಂತಂದರೆ ಎಕ್ಸ್ಟ್ರೀಮಿಸ್ಟು. ಸೊ ನೆಕ್ಸ್ಟು ಹಂಗೆ ನೋಡ್ಕೊತೀನಿ, ಪಾಯಿಂಟ್ ಇದೆಯಾ ಹೇಳೋದು. ಇನ್ಎಫೆಕ್ಟಿವ್. ಓಕೆ, ಪಿಟಿಷನ್ ಮತ್ತು ಮೆಮೋರಿಯಲ್ ಫೇರ್ ಇನ್ಎಫೆಕ್ಟಿವ್. ಸರಿ. ನೆಕ್ಸ್ಟು ಗ್ರೋತ್ ಆಫ್ ಎಜುಕೇಷನ್. ಓಕೆ, ಈ ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಟೈಮಲ್ಲಿ ಅಂದರೆ ಎಜುಕೇಷನ್ಗೆ ಅಂದರೆ ಆಗಲೇ ಎಲ್ಲ ಯೂನಿವರ್ಸಿಟೀಸು ಅದು ಇದೆಲ್ಲ ಬಿಲ್ಡ್ ಮಾಡಿರ್ತಾರೆ. ಎಜುಕೇಷನ್ ತುಂಬ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಸೊ ಎಲ್ಲ ಸಿಕ್ತವ್ರೆಲ್ಲ ಎಜುಕೇಟೆಡ್ ಆಗಿಬಿಡ್ತಾರೆ ಕಣ್ರಿ. ಯಾವ ರೀತಿ ಅಂತಂತಂದರೆ, ಈಗ ನಮ್ಮ ಇಂಜಿನಿಯರ್ಸ್ಗೆ ಹೇಗಿದ್ದಾರೆ, ಸಿಕ್ಕಿದವ್ರಿಗೆಲ್ಲ ಡಿಗ್ರಿ ಸಿಕ್ಕಿದೆ ನೋಡಿ, ಎಲ್ಲರಿಗೂ ಇಂಜಿನಿಯರ್ಸು. ಸೊ ಇಂಜಿನಿಯರ್ಸು ಜಾಸ್ತಿ ಹೇಗಿದ್ದಾರೆ ಅಂದರೆ ಎಜುಕೇಷನ್ ಜಾಸ್ತಿ ಆಗಿದೆ, ಎಂಪ್ಲಾಯ್ಮೆಂಟು ಹಿಡಿದೋಗಿದೆ. ಎಂಪ್ಲಾಯ್ಮೆಂಟ್ ಯಾರು ಕೊಡ್ತಾರೆ? ಎಲ್ಲ ತುಂಬ ಜನ ಇದ್ದಾಗ. ಸೊ ಎಂಪ್ಲಾಯ್ಮೆಂಟ್ ಕಮ್ಮಿ ಆಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಕಮ್ಮಿ ಆದಾಗ ಏನಾಗ್ತಿದೆ, ಸೊ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೂ ಕೂಡ ಕೆಲವೊಬ್ಬರಿಗೆ ಅನ್ಪೇಯ್ಡ್ ಸ್ಯಾಲ್ರಿಗಳನ್ನ ಕೊಡ್ತಾರಲ್ಲ, ಆಯಿತಾ? ಆ ಸ್ಯಾಲ್ರಿ ಕೊಟ್ಟರು ಅದು ಕೂಡ ಇರ್ರೆಗ್ಯುಲರ್ ಆಗುತ್ತೆ. ಇರ್ರೆಗ್ಯುಲರ್ ಅಂತಂದರೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾಯಿತ್ತು, ಅರ್ಥ ಆಯ್ತಾ? ಸೊ ಎಜುಕೇಷನ್ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಎಜುಕೇಷನ್ ಓಕೆ, ಎಲ್ಲ ಪಕ್ಕ ಅದೇ ಥರ ಮೇನ್ ಆಗಿರೋದು. ಸೊ ಎಜುಕೇಷನ್ ಪಕ್ಕ ಆಗಿರುತ್ತೆ, ಬಟ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾರಲ್ಲ. ಸೊ ಎಂಪ್ಲಾಯ್ಮೆಂಟ್ ಸಿಗ್ತಾರಲ್ಲ ಅನ್ನೋದಕ್ಕೆ ಇರ್ರೆಗ್ಯುಲರು ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೂ ಕೂಡ ಇವ್ರಿಗೆ ಅನ್ಪೇಯ್ಡ್ ಸ್ಯಾಲ್ರಿ, ಇರ್ರೆಗ್ಯುಲರು ಸ್ಯಾಲ್ರಿ ಆಗಿರುತ್ತೆ. ಜೊತೆಗೆ ಡಿಸ್ಕ್ರಿಮಿನೇಷನ್ ಕೂಡ ಮಾಡ್ತಾಯಿರ್ತಾರೆ. ಸೊ ನೆಕ್ಸ್ಟು ಅಷ್ಟೇ, ಇದೊಂದು ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಇಷ್ಟೇ. ನೆಕ್ಸ್ಟು 4ನೇ ಪಾಯಿಂಟ್ ಬಂದು ಗ್ರೋತ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ಈಗ ಏನಾಗ್ತದೆ, ಜನಕ್ಕೆ ಆಗ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತ, ಸೆಲ್ಫ್ ರೆಸ್ಪೆಕ್ಟ್ ಇತ್ತ? ಇರಲಿಲ್ಲ. ಯಾಕೆ ಇರಲಿಲ್ಲ? ಎಲ್ಲ ಕೂಡ ಬ್ರಿಟಿಷ್ಗೆ ಹೆದರ್ತಾ ಇದ್ರು. ಸೊ ಅವ್ರು ಏನು ಹೇಳಿದ್ರು, ಇವರು ಅಂದರೆ ತುಂಬ ಒಂಥರ ಪಪೆಟ್ಸ್ ಆಗಿರ್ತಾರೆ ಆಗ. ಸೊ ಆ ಟೈಮಲ್ಲಿ ನಮ್ಮ ಯಾರು ಬಾಲಗಂಗಾಧರ ತಿಲಕ್, ನೋಡಿ ಎಂಥ ಹೆಸರು, ಬಾಲಗಂಗಾಧರ ತಿಲಕ್. ಸೊ ನಾನು ಆದಷ್ಟು ಇವ್ರನ್ನ ಹೆಸರನ್ನು ತುಂಬ ಹೇಳ್ತೀನಿ, ಯಾಕಂತಂದರೆ ಇವರು ಅಂತಿಂಥ ರೋಲ್ ಪ್ಲೇ ಮಾಡಿಲ್ಲ ಇವರು, ಆ ಥರ ಇದೆ. ಸೊ ಬಾಲಗಂಗಾಧರ ತಿಲಕ್ ಅವರು ಮತ್ತು ಬಿಪಾನ್ ಚಂದ್ರ ಪಾಲ್ ಅಂದರೆ ನಮ್ಮೊಂದು ಬುಕ್ ಇದೆಯಲ್ಲ, ಮಾಡರ್ನ್ ಹಿಸ್ಟ್ರಿದು ಒಂದು ಬುಕ್ ಇದೆ. ಸೊ ಅವರು ಬರೆದವರು ಮಾಡರ್ನ್ ಹಿಸ್ಟ್ರಿ ಒಂದು ಬುಕ್ ಬರೆದಿದ್ದಾರೆ, ಬಿಪಿನ್ ಚಂದ್ರ ಅನ್ಕೊಂಡಿದ್ದಾರಲ್ಲ ಅವರು ಬಿಪಿನ್ ಚಂದ್ರ ಪಾಲ್ ಅವರು. ಇವರು ಪ್ರೀಚ್ ಮಾಡ್ತಾರೆ, ನೋಡಪ್ಪ ನಿಮಗೆ ಅಂದರೆ ಕಾನ್ಫಿಡೆನ್ಸ್ ಬರಬೇಕು ಅವ್ರಿಗೆ, ಆ ರೀತಿ ಪ್ರೀಚ್ ಮಾಡ್ತಾರೆ ನೋಡಿ. ಇವರು ಪ್ರೀಚ್ ಮಾಡ್ತಾರೆ. ಯಾವ ರೀತಿ ಇರುತ್ತೆ ಪ್ರೀಚ್ ಅಂತಂದರೆ, ಇವರು ನಾಳೆನೇ ಬಂದು
ಬ್ರಿಟಿಷ್ಗೆ ಅಟ್ಯಾಕ್ ಮಾಡಬೇಕು ಆ ರೀತಿ ಪ್ರೀಚ್ ಮಾಡಿ ಕಾನ್ಫಿಡೆನ್ಸ್ ತುಂಬ್ತಾರೆ. ನೋಡಪ್ಪ ಈ ದೇಶ ನಮ್ಮದು, ಈ ದೇಶ ನಮ್ಮದು, ಇದು ಬ್ರಿಟಿಷ್ ಅವ್ರದ್ದಲ್ಲ, ಸೊ ಲೆಟ್ ಅಸ್ ಫೈಟ್ ಟುಗೆದರ್ ಅಂತ ಎಲ್ಲ ಹೇಳಿ ಅವ್ರಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ಮೂಡ್ತಾರೆ. ಯಾಕಂದರೆ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಎಲ್ಲ ಆಗ್ತಾ ಇರುತ್ತಲ್ಲ ಪ್ರತಿಯೊಬ್ಬರಿಗೂ, ಅವ್ರಿಗೆಲ್ಲ ಒಂದು ಏನಂತಾರೆ ಆತ್ಮ ಮರ್ಯಾದೆನ ಸೊ ಏನೋ ತುಂಬ್ತಾರೆ, ಸೊ ಕಾನ್ಫಿಡೆನ್ಸ್ನ ತುಂಬ್ತಾರೆ. ಸೊ ಲೆಟ್ ಅಸ್ ಫೈಟ್ ಅಂತ. ಸೊ ಇವರು ಕೂಡ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಯಾರು ಕಾಮನ್ ಪೀಪಲ್ ಗೊತ್ತಿರಲಿ ಯಾರಿಗೆ ಅವರು ಪ್ರೀಚ್ ಮಾಡ್ತಾರದು, ಹೋಗಿ ಯಾವುದೋ ಪ್ರಾಣಿಗಳು ಪ್ರೀಚ್ ಮಾಡ್ತಾರಲ್ಲ, ಕಾಮನ್ ಪೀಪಲ್ಲು ಪ್ಲಸ್ ಮಿಡಲ್ ಕ್ಲಾಸು ಇವರು ಕೂಡ ಅಟೆಂಡ್ ಆಯ್ತಾರಲ್ಲ ಕೆಲವೊಂದು ಜಾಗದಲ್ಲಿ, ಮಿಡಲ್ ಕ್ಲಾಸ್ ಪೀಪಲ್ಲು. ಸೊ ಇವರೆಲ್ಲ ಇಟ್ ಇನ್ಕ್ಲೂಡ್ಸ್ ಬೋತ್ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲ, ಪಾರ್ಸಿ, ಸಿಖ್ಸು ಎಲ್ಲರಿಗೂ ಕೂಡ ಪ್ರೀಚ್ ಮಾಡ್ತಿರ್ತಾರೆ, ಕಾನ್ಫಿಡೆನ್ಸ್ನ ತುಂಬ್ತಾರೆ. ಸೊ ಅದೊಂದು ರೀಸನ್ ಆಯಿತು. ನೆಕ್ಸ್ಟು ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್. ಸೊ ಇದು ಮುಖ್ಯ ಆಗ್ತದೆ. ಇದೇ ಟೈಮಲ್ಲಿ ಫಾರಿನಲ್ಲೂ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸಸ್ ಏನು ಗುರು ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಅಂತಂದರೆ ಈ ಟೈಮಲ್ಲಿ ಅಂದರೆ 18 ಯಾವ ಟೈಮಪ್ಪ ಅದು, ಟೈಮ್ ಏನೇ ಬರಲಿಲ್ಲ, 1905ಇಂದ 1909ವರೆಗೂ ಏನಾಗ್ತದೆ ಈ ಟೈಮಲ್ಲಿ ಒಂದಷ್ಟು ಈ ಟೈಮಲ್ಲಿ ಅನ್ನೋದಕ್ಕಾಗ ಇದಕ್ಕಿಂತ ಮುಂಚೆನೂ ಕೆಲವೊಂದು ಸತಿ ಒಂದಷ್ಟು ವಾರ್ಗಳಾಗಿರುತ್ತೆ. ಯಾರ್ದು ವರ್ಸಸ್ ಬ್ರಿಟಿಷು. ಲೈಕ್ ಎಕ್ಸಾಂಪಲ್ ಕೇಳೋದಾದರೆ ಇಥೋಪಿಯಾ ವರ್ಸಸ್ ಇಟಲಿ ಇನ್ 1896. ಸೊ 1896 ಬ್ಯಾಟಲ್ ಆಗಿರುತ್ತೆ. ಬಟ್ ಈ ಇಟಲಿ ಇದೆಯಲ್ಲ, ಇದು ಬ್ರಿಟನ್ ಸಪೋರ್ಟ್ ಮಾಡ್ತಾ ಇರುತ್ತೆ, ಅಂದರೆ ಬ್ರಿಟನ್ನ ಒಂದು ಇದಾಗಿರುತ್ತೆ. ಸೊ ವರ್ಸಸ್ ಇಥೋಪಿಯಾ, ಅದರಲ್ಲಿ ಇಥೋಪಿಯಾ ಗೆದ್ಕೊಳ್ಳುತ್ತೆ. ಸೊ ಇದರಿಂದ ಬ್ರಿಟಿಷ್ ಅವರ ಒಂದು ಏನದು ಫೇಲ್ಯೂರ್ ಗೊತ್ತಾಗುತ್ತೆ ಎಲ್ಲರಿಗೂ, ಬ್ರಿಟಿಷ್ ಒಂದು ಫೇಲ್ಯೂರ್ ಅಂತ. ಸೊ ಇದು ಒಂದಾದರೆ ಇನ್ನೊಂದನೇದು ಜಪಾನ್ ವಿಕ್ಟ್ರಿ ಓವರ್ ರಷ್ಯಾ. ನೋಡಿ, ರಷ್ಯಾ ಅಂತ ದೊಡ್ಡ ದೇಶನ ಜಪಾನ್ ಹೊಡೆದಾಗಿರುತ್ತಂತೆ ಆಗ. ಯಾವಾಗ 1905 ಫಸ್ಟ್ ವರ್ಲ್ಡ್ ವಾರ್ ಆಗಬೇಕಾದ್ರೆ. ಸೊ ಈ ರಷ್ಯಾ ಯಾರು? ರಷ್ಯಾ ಯುರೋಪಿಯನ್ ಕಂಟ್ರೀಸ್ ವಿಚ್ ಇಸ್ ಒನ್ ಆಫ್ ಬ್ರಿಟಿಷ್ ಅಲೈ. ಇದು ಕೂಡ ಬ್ರಿಟಿಷ್ ಅವರೇ ರಷ್ಯಾದಲ್ಲಿ ಇದ್ದಿದ್ದು. ಅಂದರೆ ರಷ್ಯಾ ಬ್ರಿಟಿಷ್ ಪರವಾಗಿ ಇದು ಬ್ಯಾಟಲ್ ಆಗಬೇಕಾದ್ರೆ ಸೊ ಜಪಾನ್ ಗೆದ್ದುಕೊಳ್ಳುತ್ತೆ. ಆಯಿತಾ? ಸರಿ ಅನ್ಕೊಳ್ತೀನಿ, ನಾನು ಹೇಳ್ತಿರೋದು ಸರಿ ಅನಿಸುತ್ತೆ, ಯಾಕಂದರೆ ನಾನು ಫಸ್ಟ್ ವರ್ಲ್ಡ್ ವಾರ್ ಓದಿಲ್ಲ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಸೊ 1905 ಜಪಾನ್ ಗೆದ್ದುಕೊಳ್ಳುತ್ತೆ. ಸೊ ರಷ್ಯಾ ಸೋತಾಗುತ್ತೆ. ಮೂರನೇದು ನೆಕ್ಸ್ಟು ಬೋಯರ್ ವಾರ್ ಅಂತ ನಡೀತಾ ಇರುತ್ತೆ. ಎಲ್ಲಿ? ಯಾವಾಗ ಅಂದರೆ 1899ಇಂದ 1902ವರೆಗೂ. ಇದರಲ್ಲಿ ಸೌತ್ ಆಫ್ರಿಕಾ, ಬ್ರಿಟಿಷ್ ವರ್ಸಸ್ ಸೌತ್ ಆಫ್ರಿಕಾ. ಸೊ ಈ ಸೌತ್ ಆಫ್ರಿಕಾ ಏನಿದೆ, ಇದು ಈ ಬೋಯರ್ ವಾರ್ ಅಂತ ಎಲ್ಲಿ ನಡೀತದೆ ಅಂತಂದರೆ, ಇದು ಮಿಡಲ್ ಆಫ್ ಐಲ್ಯಾಂಡು. ಇಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ ಅಂತಂದರೆ, ಸೊ ಇಲ್ಲಿ ನಡೀತಾ ಇರುತ್ತೆ, ಸಿಯಲ್ಲೇ ನಡೀತಾ ಇರುತ್ತೆ ಅವ್ರಿಗೆ ಫೈಟು. ಸೊ ಇಲ್ಲಿಂದ ಇವ್ರು ಅಟ್ಯಾಕ್ ಮಾಡ್ತಾರೆ. ಅವಾಗ ಏನಾಗ್ತದೆ, ಬ್ರಿಟಿಷ್ದೊಂದು ಶಿಪ್ತು ಇರುತ್ತಲ್ಲಪ್ಪ, ಏನಾದರೂ ಬ್ಯಾಟಲ್ ಶಿಪ್ ಇರ್ತದಲ್ಲ, ಅದೆಲ್ಲ ಹೊಡೆದು ಉಳಿಸ್ತಾರಂತೆ ಬೋಯರ್ ವಾರಲ್ಲಿ. ಸೊ ಇಷ್ಟು ಬಂದು ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸಸ್. ಆಯಿತಾ? ಇನ್ನೂ ಹೇಳೋದಾದರೆ ಐರ್ಲ್ಯಾಂಡ್ ಜೊತೆ ಫೈಟ್ ಆಗಿತ್ತು, ಅಲ್ಲೂ ಸೋತೋಗ್ತಾರೆ. ಈಜಿಪ್ಟ್ ಜೊತೆಗೆ, ಸೊ ನೆಕ್ಸ್ಟ್ ಟರ್ಕಿ ಜೊತೆಗೆ. ಸೊ ಇವರೆಲ್ಲ ಅಂದರೆ ಬ್ರಿಟಿಷ್ ಕಂಟ್ರೋಲ್ ಇರಲ್ಲ, ಇವರೆಲ್ಲ ಬ್ರಿಟಿಷ್ ಫ್ರೆಂಡ್ಸು ಅಂತಂದರೆ ಇವ್ರ ಪರವಾಗಿ ಬ್ರಿಟಿಷರು ವಾರ್ ಮಾಡ್ತಿರ್ತಾರೆ. ಸೊ ಆ ವಾರಲ್ಲಿ ಬ್ರಿಟಿಷರು ಸೋಲನ್ನು ಅನುಭವಿಸ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಕಂಡಂತಹ ನಮ್ಮ ಇಂಡಿಯನ್ ನ್ಯಾಷನಲಿಸ್ಟ್ ಏನಿದ್ದಾರೆ, ಮಿಲಿಟೆಂಟ್ಸ್ ಏನಿದ್ದಾರೆ, ಇವ್ರಿಗೆ ಒಂದು ಗೊತ್ತಾಗುತ್ತೆ. ಸೊ ಬ್ರಿಟಿಷರು ಅಲ್ಟಿಮೇಟ್ ಪವರ್ ಅಲ್ಲ, ಇವರು ಕೂಡ ಸೋಲ್ತಾರೆ. ಇವರ ಇವ್ರನ್ನ ಕಟ್ ಮಾಡಿದ್ರು ಕೂಡ ಇವರೆಲ್ಲ ರಕ್ತ ಬರ್ತದೆ. ಸೊ ಈ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಬಾರ್ದು, ಬಟ್ ಸ್ಟಿಲ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವರು ಕೂಡ ಸೋಲ್ತಾರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಯಾರಿಗೆ? ನ್ಯಾಷನಲಿಸ್ಟ್ ಅವ್ರಿಗೆ, ಮಿಲಿಟೆಂಟ್ಸ್ಗೆ. ಇದ್ರ ಬಗ್ಗೆ ಮಾಡ್ರೇಟ್ಸ್ಗೂ ಗೊತ್ತಿರುತ್ತೆ, ಬಟ್ ಅವ್ರೊಂಥರ ಹೇಳಿದ್ನಲ್ಲ ಸಾಧು ಪ್ರಾಣಿ, ಸೊ ಅವ್ರಿಗೇನು ಅಷ್ಟು ರಿಯಾಕ್ಷನ್ ಇರೋದಿಲ್ಲ. ಸರಿನಾ? ಇನ್ನೊಂದು ಎಕ್ಸಿಸ್ಟೆನ್ಸ್ ಆಫ್ ಮಿಲಿಟೆಂಟ್ ನ್ಯಾಷನಲಿಸ್ಟ್ ಸ್ಕೂಲ್ ಆಫ್ ಥಾಟ್. ಇನ್ನೊಂದು ಹೇಳೋದಾದರೆ ಎಕ್ಸಿಸ್ಟೆನ್ಸ್ ಆಫ್
ಮಿಲಿಟೆಂಟ್ ಸ್ಕೂಲ್ ಆಫ್ ಥಾಟ್ ಅಂತ. ಅಂದರೆ ಇಲ್ಲೇನು ಪ್ರೀಚ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ಪ್ರೀಚ್ ಮಾಡೋಕ್ಕಿಂತ ಮುಂಚೆ ಲೀಡರ್ಸ್ ಲೈಕ್ ಬಾಲ ಗಂಗಾಧರ್ ತಿಲಕ್, ನೋಡಿ ಮತ್ತೆ ಹೆಸರು ಬಂತು, ಬಾಲ ಗಂಗಾಧರ್ ತಿಲಕ್ ಮತ್ತು ಅರಬಿಂದೋ ಘೋಷ್ ಅವರು ಇರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಇವರು ಹೇಳ್ತಾರೆ ಅಂದರೆ ಸ್ಕೂಲ್ ಆಫ್ ಥಾಟ್ ಅಂತ ತಕ್ಷಣ ನೀವೇನು ಅನ್ಕೋತೀರ, ಸ್ಕೂಲಲ್ಲಿ ಇವರು ಒಂದಷ್ಟು ಪ್ರೀಚ್ ಮಾಡ್ತಾಯಿದ್ರು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಅಂತ. ಸೊ ಆ ಥರ ಅಲ್ಲ, ಈ ಬಾಲ ಗಂಗಾಧರ್ ತಿಲಕ್ ಆಗಿರ್ಬೋದು ಅಥವಾ ಅರಬಿಂದ ಘೋಷ್ ಆಗಿರ್ಬೋದು, ಇಲ್ಲೇನು ಮಿಲಿಟೆಂಟ್ಸು ಮತ್ತು ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳಿದೆ, ಅದಕ್ಕಿಂತ ಮುಂಚೆ ಅಂದರೆ 1885 ಕಾಂಗ್ರೆಸ್ಸು ಫೌಂಡ್ ಆಗ್ತದಲ್ಲ, ಫೌಂಡೇಶನ್ ಆಫ್ ಕಾಂಗ್ರೆಸ್ ಆಗ್ತಲ್ಲ, INC ಕಾಂಗ್ರೆಸ್ ಅಲ್ಲ, INC ಅಂತ ಬರಿತೀನಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತಲ್ಲ. ಅದಾದಮೇಲೆ ಇವರ ಒಂದು 3P ಮೆಥಡ್ ನೋಡಿದಂತಹ ಬಾಲ ಗಂಗಾಧರ್ ತಿಲಕ್ ಮತ್ತು ಈ ಕೆಲವೊಂದು ಮಿಲಿಟೆಂಟ್ಸು ಇವರು ಪೀಸ್ಫುಲ್ ಮೆಥಡ್ ಇಸ್ ನಾಟ್ ಎನಫ್ ಅಂತ ಹೇಳ್ತಾರೆ ಅವರು. ನೋಡಿ ಎಂಥ ವರ್ಡ್ ಇದು, ಪೀಸ್ಫುಲ್ ಮೆಥಡ್ ಈಸ್ ನಾಟ್ ಎನಫ್. ನೋಡಿ ಆವಾಗಲೇ ಹೇಳಿದ್ರು ಅವರು, ಪೀಸ್ಫುಲ್ ಮೆಥಡ್ ಗುರು ಸಾಕಾಗೋದಿಲ್ಲ ಗುರು ಇವ್ರಿಗೆ, ಪೀಸ್ಫುಲ್ ಮೆಥಡ್ ಇವ್ರಿಗೆ ವರ್ಕು ಆಗಲ್ಲ. ಜೊತೆಗೆ ನಾವೇನು ಮಾಡಬೇಕು ಅಂತಂದರೆ ಮಾಸ್ ಆ್ಯಕ್ಷನ್ ಆಗಿರಬೇಕು, ಮಾಸ್ ಪಾರ್ಟಿಸಿಪೇಷನ್ ಇರಬೇಕು ಆಯಿತಾ. ಕೆಲವೊಂದು ಸತಿ ಕೆಲವೊಂದು ಡೈರೆಕ್ಟಾಗಿ ಅಟ್ಯಾಕ್ ಮಾಡಬೇಕು, ನಾವು ಡೈರೆಕ್ಟ್ ಕನ್ಫ್ರಂಟೇಷನ್ ಅಂತೀವಿ, ಡೈರೆಕ್ಟ್ ಕನ್ಫ್ರಂಟೇಷನ್. ಇವ್ರನ್ನ ಏನಿರೋ ಡೈರೆಕ್ಟಾಗಿ ಡೀಲ್ ಮಾಡಬೇಕು. ನಾವು ಹೋಗ್ಬಿಟ್ಟು ನಾವು ಪ್ರೇಯರ್ ಮಾಡಿಕೊಂಡು ದೇವರೇ ವರ ಕೊಡಪ್ಪ ಅಂತ ಕೇಳೋದಲ್ಲ, ಡೈರೆಕ್ಟಾಗಿ ಅವ್ರಿಗೆ ನಾವು ಇದನ್ನು ಬೇಕು ಅಂತ ಹೇಳಬೇಕು. ಸೊ ಇಷ್ಟೆಲ್ಲ ಜೊತೆಗೆ ನಮಗೆ ಸ್ವರಾಜ್ ಅನ್ನೋದು ಬೇಕು, ಸೆಲ್ಫ್ ಗೌರ್ನಮೆಂಟ್ ಬೇಕು ನಮಗೆ, ಸ್ವರಾಜ್ಯದ ಸೆಲ್ಫ್ ಗೌರ್ನಮೆಂಟು. ಸೊ ಇದನ್ನೆಲ್ಲ ಯಾರು ಹೇಳಿದ್ರು ಅಂತಂದರೆ ಬಾಲ ಗಂಗಾಧರ ತಿಲಕ್ ಅವರು ಮತ್ತು ಒಂದಷ್ಟು ಮಿಲಿಟೆಂಟ್ಸ್ ಹೇಳ್ತಾರೆ ಆಗಲೇ. ಸೊ ಇದೊಂದು ಎಕ್ಸಿಸ್ಟೆನ್ಸ್ ಆಫ್ ಮಿಲಿಟೆಂಟ್ ಸ್ಕೂಲ್ ಆಫ್ ಥಾಟು. ಸೊ 7ನೇದು ಲಾರ್ಡ್ ಕರ್ಜನ್ ಅಡ್ಮಿನಿಸ್ಟ್ರೇಷನು. ನೋಡಿ ಇದು ಇಂಪಾರ್ಟೆಂಟು ಗುರು, ಇದು ಸ್ಕಿಪ್ ಮಾಡಬೇಡಿ, ಓಡಿಸ್ಬಿಟ್ಟಿರ ಆಮೇಲೆ. ಲಾರ್ಡ್ ಕರ್ಜನ್ ಅಡ್ಮಿನಿಸ್ಟ್ರೇಷನು. ಸೊ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಇವನು ಒಂಥರ ನಮ್ಮ ಒಂದು ಏನಿದೆ ಇಂಡಿಯನ್ ಹಿಸ್ಟ್ರಿಲೇ ಒಂದು ಟರ್ನಿಂಗ್ ಪಾಯಿಂಟ್ ತಂದವನೇ ಇವನೇ ಲೋಪರ್ ಬಡ್ಡೆದ. ಲೋಪರ್ ನನ್ನ ಮಗ ಯಾರು ಅಂತಂದರೆ ಇವನೇ. ಸೊ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ ಅಂತಂದರೆ ಅವನು ಕೆಲವೊಂದು ಆ್ಯಕ್ಟ್ಗಳು ತರ್ತಾನೆ, ಅಂದರೆ ಕೆಲವೊಂದು ಪಾಲಿಸೀಸ್ ತರ್ತಾನೆ. ಏನೇನು ಅಂತಂದರೆ ಮೊದಲನೇದು ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್ ತರ್ತಾನೆ. ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟು 1899ನಲ್ಲಿ ಏನಾಗ್ತದೆ, ಲೋಕಲ್ ಗವರ್ನೆನ್ಸಲ್ಲಿ ಇಂಡಿಯನ್ ರೆಪ್ರೆಸೆಂಟೇಷನ್ನ ಕಮ್ಮಿ ಮಾಡಿ. ಸೊ ಇಂಡಿಯನ್ ರೆಪ್ರೆಸೆಂಟೇಷನ್ ಏನಿದೆ, ಇಂಡಿಯನ್ ಅಂದರೆ ತುಂಬ ಜನ ಇಂಡಿಯನ್ ಮೆಂಬರ್ಸ್ ಇರ್ತಾರಲ್ಲ, ಇಂಡಿಯನ್ ಮೆಂಬರ್ಸ್ ಏನಿದ್ದಾರೆ ಅವರು ಲೋಕಲ್ ಗವರ್ನೆನ್ಸಿಂದ ಕಮ್ಮಿ ಮಾಡಿ ಅವ್ರನ್ನ ಲೋಕಲ್ ಗವರ್ನೆನ್ಸಿಂದ ನಾವು ನಂಬರ್ ಆಫ್ ಈಗ 10 ಜನ ಇತ್ತಂದರೆ 2 ಕೂರಿಸಿ ಸಾಕು. ಸೊ ಇಂಡಿಯನ್ ಪಾರ್ಟಿಸಿಪೇಷನ್ ಇಲ್ಲಿ ಇಂಡಿಯನ್ ಪಾರ್ಟಿಸಿಪೇಷನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾನೆ ಯಾರು, ಲಾರ್ಡ್ ಕರ್ಜನ್. ಯಾವುದರಲ್ಲಿ, ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟಲ್ಲಿ. ಸೊ ಇನ್ನೊಂದು ಆ್ಯಕ್ಟ್ ತರ್ತಾನೆ, ಯೂನಿವರ್ಸಿಟಿ ಆ್ಯಕ್ಟ್ ಅಂತ. ಸೊ ಈ ಯೂನಿವರ್ಸಿಟಿ ಆ್ಯಕ್ಟು 1904 ಏನಾಗ್ತದೆ, ಎಲ್ಲ ಯೂನಿವರ್ಸಿಟಿಲಿ ಅವ್ರು ಏನು ಮಾಡ್ತಾರೆ, ತುಂಬ ಜನ ಆಟೋನಮಸ್ ಆಗಿರ್ತಾರೆ. ಎಲ್ಲ ಯೂನಿವರ್ಸಿಟೀಸು ಕೆಲವೊಂದು ಯೂನಿವರ್ಸಿಟೀಸು ಆಟೋನಮಸ್ ಆಗಿರುತ್ತೆ. ಈ ಆಟೋನಮಸ್ ಅಂತಂದರೆ ಎಲ್ಲ ಕೂಡ ನಮ್ಮ ಇಂಡಿಯನ್ ಓರಿಯೆಂಟೆಡ್ ಆಗಿರುತ್ತೆ, ಇಂಡಿಯನ್ಸು ಓಡಿಸ್ತಾ ಇರ್ತಾರೆ ಈ ಯೂನಿವರ್ಸಿಟೀಸ್ನ. ಸೊ ಈ ಟೈಮಲ್ಲಿ ಈ ಯೂನಿವರ್ಸಿಟೀಸ್ಗಳಲ್ಲಿ ಏನಾಗಿರುತ್ತೆ, ಇವರು ನ್ಯಾಷನಲಿಸಮ್ನ ಹೇಳ್ಕೊಡ್ತಾ ಇರ್ತಾರೆ. ದೇಶ ಅಂದರೆ ಏನು, ನಾವು ಇಂಡಿಪೆಂಡೆನ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ, ಸ್ವರಾಜ್ಯ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ಇನ್ನೊಂದಷ್ಟು ಇಂಡಿಪೆಂಡೆನ್ಸ್ ಬಗ್ಗೆ, ನಾವು ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಇವರೆಲ್ಲ ಯೂನಿವರ್ಸಿಟಿಯಲ್ಲಿ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿದಂಥ ಸ್ಟೂಡೆಂಟ್ಸ್ಗಳು ಕೂಡ ಇವರು ದಂಗೆದೊಳಗೆ ಶುರು ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾನೆ ಲಾರ್ಡ್ ಕರ್ಜನು, ಈ ಯೂನಿವರ್ಸಿಟಿ ಆ್ಯಕ್ಟ್ನ ತಂದು ಈ ಆಟೋನಮಸ್ ಇದೆಯಲ್ಲ ಇದನ್ನೆಲ್ಲ ಅಂಡರ್ ಗೌರ್ಮೆಂಟಿಗೆ ತರ್ತಾನೆ. ಅರ್ಥ ಆಯ್ತಾ? ಈ ಯೂನಿವರ್ಸಿಟಿ ಆ್ಯಕ್ಟ್ ಏನಿದೆ ಇದೇನು ಅಂತಂದರೆ ಎಲ್ಲ ಆಟೋನಮಸ್ ಯೂನಿವರ್ಸಿಟೀಸ್ನೆಲ್ಲ ಅಂಡರ್ ಗೌರ್ಮೆಂಟ್ ತರೋನು ಯಾರು ಅಂದರೆ ಲಾರ್ಡ್ ಕರ್ಜನ್. ಏನಕ್ಕೆ, ಅಲ್ಲಿ ಒಂದಷ್ಟು ನ್ಯಾಷನಲಿಸಮ್ ಬಗ್ಗೆ, ಒಂದಷ್ಟು ಇಂಡಿಪೆಂಡೆನ್ಸ್ ಬಗ್ಗೆ, ಸ್ವರಾಜ್ಯ ಬಗ್ಗೆ ಇವರು ಪ್ರೀಚ್ ಮಾಡ್ತಾಯಿರ್ತಾರೆ. ನೆಕ್ಸ್ಟ್ ಇನ್ನೊಂದು ರೀಸನ್ನು ಇನ್ನೊಂದು ಆ್ಯಕ್ಟು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ನ ತರ್ತಾರೆ 1904.
ಸೊ ಏನಿದು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಅಂತಂದರೆ ಇಂಡೈರೆಕ್ಟ್ ಇದು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಹೇಳ್ಬೋದು. ಇದು ಫ್ರೀಡಮ್ ಆಫ್ ಪ್ರೆಸ್ ಇದೆಯಲ್ಲ, ಫ್ರೀಡಮ್ ಆಫ್ ಇದೆಯಲ್ಲ ಅದನ್ನು ರೆಸ್ಟ್ರಿಕ್ಟ್ ಮಾಡಿದವನೇ ಇವನು, ಕಿತ್ಕೊಂಡವನೇ ಇವನು. ನೀವು ಇಷ್ಟ ಬಂದಾಗೆ ನೀವು ಪೇಪರಲ್ಲಿ ಬರೆಯೋ ಹಾಗಿಲ್ಲ. ಇದಕ್ಕೆಲ್ಲ ನಾವು ರೆಸ್ಟ್ರಿಕ್ಷನ್ನ ಹೇರ್ತಾ ಇದ್ದೀವಿ ಅಂತ ಹೇಳಿದವನು ಯಾರು? ಲಾರ್ಡ್ ಕರ್ಜನ್ ಆನ್ ಹಿಸ್ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟಲ್ಲಿ ಹೇಳ್ತಾನೆ. ನೆಕ್ಸ್ಟು ಪಾರ್ಟಿಷನ್ ಆಫ್ ಬೆಂಗಾಲ್ ಯಾರು ಮಾಡಿದ್ದು ಕೇಳ್ಬೋದು. ಪಾರ್ಟಿಷನ್ ಆಫ್ ಬೆಂಗಾಲ್ ಮಾಡಿದ್ದು ಇವನೇ ಗುರು. ಪಾರ್ಟಿಷನ್ ಆಫ್ ಬೆಂಗಾಲು 1905 ಪಾರ್ಟಿಷನ್ ಆಗುತ್ತೆ. ನೆಕ್ಸ್ಟ್ ನೋಡ್ತೀವಿ ಅದನ್ನೇ. ಸೊ ಇದಕ್ಕೆ ತಂದವನು ಯಾರು ಅಂತಂದ್ರೆ ಇವನೇನು ಮಾಡ್ತಾನೆ, ಪಾರ್ಟಿಷನ್ ಆಫ್ ಬೆಂಗಾಲ್ನ, ಇದೊಂದು ಬೆಂಗಾಲ್ ಅಂತಂದರೆ ಇದರಲ್ಲಿ 78 ಮಿಲಿಯನ್ ಪಾಪ್ಯುಲೇಷನ್ ಇರುತ್ತೆ. ಸೊ ಅರ್ಧ ಮಾಡ್ತಾನೆ, ಇವನೇ ಮಾಡೋದು ಅದನ್ನು. ಜೊತೆಗೆ ಬೆಂಗಾಲಿಸ್ನ ಡಿವೈಡ್ ಅಂತಂದರೆ ಬೆಂಗಾಲಿಸ್ನ ಡಿವೈಡ್ ಮಾಡ್ದಂಗೆ ಅಲ್ವ, ಅಲ್ಲಿದ್ದಂಥ ಒಂದಷ್ಟು ಬೆಂಗಾಲಿಸ್ನ ಡಿವೈಡ್ ಮಾಡ್ತಾನೆ. ಯಾಕಂತಂದರೆ ಈ ಬೆಂಗಾಲು ಇವನು ಯಾಕೆ ಪಾರ್ಟಿಷನ್ ಮಾಡ್ತಾನೆ ಮುಂದೆ ನೋಡೋಣ, ಬಟ್ ಚಿಕ್ಕದಾಗ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೆ ಏನಕ್ಕೆ ಅವನು ಪಾರ್ಟಿಷನ್ ಮಾಡ್ತಾನೆ ಅಂತಂದರೆ ಇಲ್ಲಿ ತುಂಬ ನ್ಯಾಷನಲಿಸ್ಟ್ ಮೂಮೆಂಟ್ಗಳು ನಡೀತಾ ಇರುತ್ತೆ. ನ್ಯಾಷನಲಿಸ್ಟ್ ಮೂಮೆಂಟ್ ಇದನ್ನು ನಾವು ಇಂಡೈರೆಕ್ಟಾಗಿ ಹೇಳೋದಾದರೆ ಇಟ್ ಈಸ್ ಎ ನರ್ವ್ ಸೆಂಟರ್ ಆಫ್ ನ್ಯಾಷನಲಿಸಮ್ ಅಂತ ಹೇಳ್ಬೋದಾ? ನರ್ವ್ ಸೆಂಟರ್ ಆಫ್ ನ್ಯಾಷನಲಿಸಮ್. ಏನು ಗುರಿದು ನರ್ವ್ ಸೆಂಟರ್ ಅಂತಂದರೆ? ಸೊ ನ್ಯಾಷನಲಿಸಮ್ಗೆ ಮೇಯ್ನ್ ನರ ಇದ್ದಿದ್ದೆ ಇಲ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ನ್ಯಾಷನಲಿಸಮ್ ಅಂದರೆ ದೇಶಭಕ್ತಿ, ನಮಗೆ ಸ್ವರಾಜ್ಯ ಬೇಕು, ಸೆಲ್ಫ್ ಗವರ್ನಮೆಂಟ್ ಬೇಕು, ನಮಗೆ ಇಂಡಿಪೆಂಡೆನ್ಸ್ ಬೇಕು ಅಂದ್ಬಿಟ್ಟು ಒಂದಷ್ಟು ಮೂಮೆಂಟ್ಗಳು ಬರ್ತಾಯಿತ್ತಲ್ಲ, ಕೆಲವೊಂದು ಸ್ಟ್ರೈಕ್ಗಳು ಮಾಡ್ತಾಯಿದ್ರಲ್ಲ, ಆ ಥರ ಪ್ರತಿಯೊಂದು ಆಗ್ತಾಯಿದ್ದಿದ್ದೆ ಇದು. ಸೊ ಇದು ಬೆಂಗಾಲು ಈ ಥರ ಎಲ್ಲ ಮೂಮೆಂಟ್ಗೆ ಒಂದು ಮೇಯ್ನ್ ನರ ಆಗಿರ್ತಿತ್ತು, ಸ್ಪೈನಲ್ ಕಾರ್ಡ್ ಆಗಿತ್ತು. ಸೊ ಇಟ್ ಇಸ್ ಕಾಲ್ಡ್ ನರ್ವ್ ಸೆಂಟರ್ ಆಫ್ ನ್ಯಾಷನಲಿಸಮ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವರು ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೋಸ್ಕರ ಹಿಂದೂ ಮುಸ್ಲಿಂ ಮಧ್ಯೆ ನಾವು ಏನಾದ್ರು ಒಂದು ತಂದಾಕೋಣ ಅಂದ್ಬಿಟ್ಟು ಪಾರ್ಟಿಷನ್ ಮಾಡ್ತಾರೆ. ಸೊ ಮುಂದೆ ನೋಡೋಣ ಅದ್ರ ಬಗ್ಗೆ. ಸೊ ಇದೊಂದು ರೀಸನು, ಲಾರ್ಡ್ ಕರ್ಜನ್ ಅಡ್ಮಿನಿಸ್ಟ್ರೇಷನು. ಆಯಿತಾ? ನೆಕ್ಸ್ಟ್ ಇನ್ನೊಂದು ಏನಿದೆ, ರಿಯಾಕ್ಷನ್ ಆಫ್ ವೆಸ್ಟರ್ನೈಸೇಷನ್, ಇನ್ಕ್ರೀಸ್ ಇನ್ ವೆಸ್ಟರ್ನೈಸೇಷನ್. ಅಂದರೆ ಎಲ್ಲನೂ ಕೂಡ ಇವರು ವೆಸ್ಟರ್ನ್ ಎಜುಕೇಷನ್ನ ಕೊಡ್ತಾ ಇರ್ತಾರೆ. ವೆಸ್ಟರ್ನ್ ಎಜುಕೇಷನು. ಆಮೇಲೆ ತುಂಬ ಜನ ಇವರು ಬಲವಂತವಾಗಿ ಇವರು ಕ್ರಿಶ್ಚಿಯನ್ಸ್ಗೆ ಕನ್ವರ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರ ಒಂದು ಕ್ರಿಶ್ಚಿಯಾನಿಟಿ ಇನ್ಕ್ರೀಸ್ ಆಗಬೇಕು ಅನ್ನೋದಕ್ಕೋಸ್ಕರ ಕ್ರಿಶ್ಚಿಯಾನಿಟೀಸ್ನ ಕನ್ವರ್ಟ್ ಮಾಡ್ತಾ ಇರ್ತಾರೆ ಬಲವಂತವಾಗಿ. ಯಾವ ರೀತಿ ಅಂತಂದರೆ ಒಂದು ಡೈರೆಕ್ಟಾಗೂ ಮಾಡ್ತಾಯಿದ್ರು, ಕೆಲವೊಂದು ಸತಿ ಇಂಡೈರೆಕ್ಟಾಗೂ ಮಾಡ್ತಾಯಿದ್ರು. ಈಗ ಟ್ಯಾಕ್ಸ್ನ ನಾವು ಕಮ್ಮಿ ಮಾಡ್ತೀವಿ, ನೀವು ಕ್ರಿಶ್ಚಿಯನ್ಸ್ಗೆ ಕನ್ವರ್ಟ್ ಆಯಿತು ಅಂತಾರೆ, ನಿಮಗೆ ಟ್ಯಾಕ್ಸ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಅದು ಕೂಡ ಕನ್ವರ್ಟ್ ಮಾಡಿಸ್ತಾರೆ. ಜೊತೆಗೆ ಹಣ ಕೊಡೋದ್ರಿಂದಾಗಿರ್ಬೋದು, ಬಲವಂತವಾಗಿ ನೀನು ಇದೇ ಆಗಬೇಕು, ನನ್ನ ಒಂದು ಅಂಡರಲ್ಲಿ ನೀವು ಕ್ರಿಶ್ಚಿಯನ್ನೇ ಫಾಲೋ ಮಾಡಬೇಕು ಅಂತ ಕೆಲವೊಬ್ಬರನ್ನ ಇದನ್ನು ಮಾಡ್ತಾನೆ. ನೆಕ್ಸ್ಟು ನಮ್ಮ ಇಂಡಿಯನ್ ಕಲ್ಚರ್ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಇಂಡಿಯನ್ ಕಲ್ಚರು ಜನಗಳು ನೋಡ್ತಾ ಇರ್ತಾರಲ್ಲ, ಯಾರು ಮಿಲಿಟೆಂಟ್ಸ್ ನೋಡ್ತಾ ಇರ್ತಾರಲ್ಲ, ಇವ್ರಿಗೆ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ ಇದೆಯಲ್ಲ ಇದು ಎರೋಡಾಗ್ತಾ ಇದೆ. ಎರಡು ಅಂತಾರೆ ಕೊಚ್ಚಿ ಹೋಗ್ತಾ ಇದೆ. ನಮ್ಮ ಇಂಡಿಯನ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಏನಿದೆ ಎಲ್ಲ ನೀರಿಗೆ ಬಿಟ್ಟಂಗೆ ಆಗ್ತಾಯಿದೆ. ಸೊ ಇದರಿಂದ ಏನಾಗ್ತಿದೆ, ನ್ಯಾಷನಲಿಸ್ಟ್ ಮೂಮೆಂಟ್ ಮಾಡಲೇಬೇಕು, ನಾವು ದಂಗೆ ಎದ್ದೇಳಬೇಕು ಅಂತ ಇವರು ಕೂಡ ಇದು ಕೂಡ ಒಂದು ರೀಸನ್ ಆಗ್ತಿದೆ. ನೆಕ್ಸ್ಟು ಇನ್ನೊಂದು ರೀಸನು, ಎಮರ್ಜೆನ್ಸ್ ಆಫ್ ಸ್ಟ್ರಾಂಗ್ ಲೀಡರ್ಶಿಪ್. ಎಮರ್ಜೆನ್ಸ್ ಆಫ್ ಸ್ಟ್ರಾಂಗ್ ಲೀಡರ್ಶಿಪ್. ಸೊ ಇದು ಮೇನ್ ಪಾಯಿಂಟ್ ಏನಿದು. ಸೊ ಎಕ್ಸಾಂಪಲ್ ಕೊಡೋದಾದರೆ ನಮ್ಮ ಬಾಲಗಂಗಾಧರ ತಿಲಕ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಆಯಿತಾ, ಇವರೆಲ್ಲ ತುಂಬ ಒಂದು ಗ್ರೇಟ್ ಸ್ಟ್ರಾಂಗ್ ಲೀಡರ್ಶಿಪ್ ಇದ್ದವರು. ಸೊ ಈ ಥರ ಸ್ಟ್ರಾಂಗ್ ಲೀಡರ್ಶಿಪ್ ನಮ್ಮ INC ಇದೆಯಲ್ಲ. ಎಕ್ಸಾಂಪಲ್ ಕೊಡೋದಾದರೆ ದಾದಾಬಾಯಿ ನವರೋಜಿ, ಇವರು ಗೋಪಾಲ್ ಕೃಷ್ಣ ಗೋಖಲೆ ಇವರೆಲ್ಲ ಇದ್ದರು. ಬಟ್ ಕಂಪೇರ್ಡ್ ಟು ದೀಸ್ ಲೀಡರ್ಸ್ ಇದೆಲ್ಲ ಇವರಷ್ಟು ಸ್ಟ್ರಾಂಗ್ ಇರಲಿಲ್ಲ ಇವರು. ಸೊ ಬ್ರಿಟಿಷ್ಗೆ ಇವ್ರು ಹೆಸರು ಹೇಳಿದ್ರೆ ಸಾಕು, ನಡುಗಳು ಬರ್ತಾಯಿತ್ತಂತೆ ಅವ್ರಿಗೆ, ಕನಸಿನಲ್ಲೇ ಇವ್ರು ಕಾಣಿಸ್ಕೊತಾ ಇದ್ದಾರಂತೆ, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್ ಅವರೆಲ್ಲರೂ. ಸೊ ಇಷ್ಟು ರೀಸನ್ಸು ಯಾಕೆ ಮಿಲಿಟೆಂಟ್ಸು ಎದ್ದೇಳಿದ್ರು, ಯಾಕೆ ಅವರು ಮಾಡ್ರೇಟ್ಸಿಂದ ಎಕ್ಸ್ಟ್ರೀಮಿಸ್ಟಿಗೆ ಯಾಕೆ ಕನ್ವರ್ಟ್ ಆದರು ಅನ್ನೋದಕ್ಕೆ ಇಷ್ಟು ರೀಸನ್ಸ್ ಇದೆ.
ಸರಿನಾ? ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಈಗ ಒಂದ್ಸತಿ ನೋಟ್ಸ್ ನೋಡ್ಬೇಡ ಆಯಿತಾ, ಹಾಗೆ ಗ್ಲಾನ್ಸು. ಸೊ ವೈ ಡಿಡ್ ದ ಮಿಲಿಟೆಂಟ್ ನ್ಯಾಷನಲಿಸಮ್ ಗ್ರೋ? ಮೊದಲನೇದು ರಿಯಲೈಸೇಷನ್ ಆಫ್ ಬ್ರಿಟಿಷ್ ಎಕ್ಸ್ಪ್ಲಾಟೇಷನ್. ಬ್ರಿಟಿಷರು ಏನು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ದಾರೆ, ನಮ್ಮನವರು ಟ್ರೇಡ್ ಮಾಡೋದಕ್ಕೆ ಬಂದಿಲ್ಲ, ಅವರು ಲೂಟಿ ಮಾಡೋದಕ್ಕೆ ಬಂದಿದ್ದಾರೆ ಆಯಿತಾ. ಇನ್ನೊಂದು ಡ್ರೈನ್ ಥಿಯರಿ ಗೊತ್ತಾಗುತ್ತೆ, ಡ್ರೈನ್ ಥಿಯರಿ ದಾದಾಭಾಯಿ ನವರೋಜಿ ಅವ್ರದ್ದು. ನೆಕ್ಸ್ಟು ಒಂದಷ್ಟು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು, ಇದರಿಂದ ಅವ್ರಿಗೆ ಅಸಮಾಧಾನ ಮೂಡಿಸ್ತದೆ. ಏನು ಗುರು ನಾವು ಕೇಳಿದ್ದೇ ಕೊಡಲಿಲ್ವಲ್ಲ ಇವರು, ಕೆಲವೊಂದು ರಿಫಾರ್ಮ್ಸ್ ಮಾಡಲಿಲ್ವಲ್ಲ ಅಂತ, ಅದೊಂದು. ನೆಕ್ಸ್ಟು ನಾಟು ಬ್ರದರ್ಸ್ ಅವರು ಅರೆಸ್ಟ್ ಆಗ್ತಾರೆ ಆಯಿತಾ. ಲೋಕಮಾನ್ಯವರು ನ್ಯೂಸ್ ಎಡಿಟ್ರು ಇವರು ಕೂಡ ಅರೆಸ್ಟ್ ಆಗ್ತಾರೆ ಆಯಿತಾ. ನೆಕ್ಸ್ಟು ಫೇಲ್ಯೂರ್ ಆಫ್ ಮಾಡ್ರೇಟ್ ಪಾಲಿಟಿಕ್ಸ್ ಇವರಿಗೆ ಒಂಚೂರು ಇಷ್ಟ ಆಗಿರಲ್ಲ. ಎಕ್ಸಾಂಪಲ್ ಕೊಡೋದು 3P ಮೆಥಡು ಇಷ್ಟ ಆಗಲ್ಲ ಅವ್ರಿಗೆ. ಸೊ ನೆಕ್ಸ್ಟ್ ಪಿಟಿಷನ್ ಇವೆಲ್ಲ ಕೂಡ ಅವ್ರಿಗೆ ಒಂಚೂರು ಇಷ್ಟ ಆಗಲ್ಲ. ಸೊ ಅದೊಂದು ರೀಸನ್. ಅಂದರೆ ನೆಕ್ಸ್ಟು ಎಜುಕೇಷನ್, ನಮಗೆಲ್ಲ ಕಡೆ ನಮಗೆ ಇಲ್ಲಿ ಎಜುಕೇಷನ್ ಸಿಗ್ತದೆ, ಬಟ್ ಎಂಪ್ಲಾಯ್ಮೆಂಟ್ ಕಮ್ಮಿ ಆಗುತ್ತೆ. ಸೊ ಇದರಿಂದ ಪಾವರ್ಟಿ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಗ್ರೋತ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಕಾನ್ಫಿಡೆನ್ಸು. ಇದರಿಂದ ನಮ್ಮ ಲೀಡರ್ಸ್ ಲೈಕ್ ಬಾಲಗಂಗಾಧರ್ ತಿಲಕ್ ಆಗಿರ್ಬೋದು, ಬಿಪಿನ್ ಚಂದ್ರಪಾಲ್ ಇವರೆಲ್ಲ ಪ್ರೀಚ್ ಮಾಡ್ತಾರೆ, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾರೆ. ಇವರು ನಮ್ಮ ಬೇಸಿಕ್ ರೇಟ್ನ ಕಿತ್ಕೊಂಡಿದ್ದಾರೆ, ಇವರು ಟ್ರೇಡ್ ಮಾಡೋದಕ್ಕೆ ಬಂದಿಲ್ಲ, ಇವರು ಆಳೋದಕ್ಕೆ ಬಂದಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಹೇಳಿ ಇವರು ಒಂದು ಕಾನ್ಫಿಡೆನ್ಸ್ನ ತುಂಬ್ತಾರೆ ಎಲ್ಲರ ಮೈಂಡಲ್ಲೂ. ನೆಕ್ಸ್ಟು ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸಸ್ಸು. ಒಂದು ಇಂಟರ್ನ್ಯಾಷನಲ್ಸಲ್ಲಿ ಒಂದಷ್ಟು ಇದಾಗ್ತಾ ಇರುತ್ತೆ, ಅಂದರೆ ವಾರ್ಸ್ಗಳು ನಡೀತಾ ಇರುತ್ತೆ ವರ್ಸಸ್ ಬ್ರಿಟಿಷು. ಎಕ್ಸಾಂಪಲ್ ಕೊಡೋದಾದ್ರೆ ಇಥೋಪಿಯಾ ವಿಕ್ಟ್ರಿ ಓವರ್ ಇಟಲಿ ಒಂದು ಬ್ರಿಟಿಷ್ ಆಗಿರುತ್ತೆ, ರಷ್ಯಾ ಕೂಡ ಬ್ರಿಟಿಷ್ ಆಗಿರುತ್ತೆ. ಅಂದರೆ ಬ್ರಿಟಿಷ್ ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಇಥೋಪಿಯಾ ಗೆದ್ಕೊಳ್ಳುತ್ತೆ, ಜಪಾನ್ ಗೆದ್ಕೊಳ್ಳುತ್ತೆ. ಬೋಯರ್ ವಾರು ಸೌತ್ ಆಫ್ರಿಕಾದಲ್ಲಿ ಇರ್ತದೆ. ಸೊ ಸೌತ್ ಆಫ್ರಿಕಾದಲ್ಲಿ ಬ್ರಿಟಿಷರನ್ನ ಓಡಿಸ್ತಾರೆ, ದಡಕ್ಕೆ ಸೇರಿಸೋದೇ ಅಲ್ಲ ಅವರು. ಸೊ ಆ ಥರ ಇದ್ದಾಗ ಇದನ್ನೆಲ್ಲ ಕೇಳಿದಂತಹ ಇವರು ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಸೊ ನಾವು ಕೂಡ ಇವರು ವಿರುದ್ಧ ಸಿಡಿದಿದ್ರೆ ನಾವು ಕೂಡ ಗೆಲ್ಬೋದು. ಸೊ ಯಾಕೆ ಅಂದರೆ ಇದೇ ಟೈಮಲ್ಲಿ ಏನಾಗ್ತಾ ಇರುತ್ತೆ, ಫಸ್ಟ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ಸೊ ನಾವು ಈ ಟೈಮಲ್ಲೇ ನಾವು ಅಟ್ಯಾಕ್ ಮಾಡಬೇಕು ಅನ್ನೋ ರೀತಿ ಇರ್ತಾರೆ ಯಾರು, ಎಕ್ಸ್ಟ್ರೀಮಿಸ್ಟು. ಸೊ ನೆಕ್ಸ್ಟು ಎಕ್ಸಿಸ್ಟೆನ್ಸ್ ಆಫ್ ಮಿಲಿಟೆಂಟ್ ಸ್ಕೂಲ್ ಆಫ್ ಥಾಟ್ಸು. ಸೊ ಈಗೇನು ನಾವು ಎಷ್ಟೊಂದು ಹೇಳಿದೆ ರೀಸನ್ಸು, ಇದಕ್ಕಿಂತ ಮುಂಚೆನೇ ನಮ್ಮ ಬಾಲಗಂಗಾಧರ್ ತಿಲಕ್ ಮತ್ತು ಅರವಿಂದ ಘೋಷ್ ಅವರು ನಮಗೆ ಪೀಸ್ಫುಲ್ ಮೆಥಡು ಸಾಕಾಗೋದಿಲ್ಲ, ನಮಗೆ ಪೀಸ್ಫುಲ್ ಮೆಥಡ್ ಅಲೋನ್ ವುಡಂಟ್ ಬಿ ಎನಫ್. ನಾವು ಡೈರೆಕ್ಟಾಗಿ ಅಟ್ಯಾಕ್ ಮಾಡಬೇಕು, ಡೈರೆಕ್ಟಾಗಿ ನಾವು ಕೇಳಬೇಕು. ಈ ಪ್ರೇಯರ್ ಮೆಥಡು, ಪಿಟಿಷನ್ ಮೆಥಡು ವರ್ಕ್ ಆಗೋಲ್ಲ, ನಮಗೇನು ಬೇಕು ಅದನ್ನು ನಾವು ಕಿತ್ಕೋಬೇಕು. ಸೊ ಇಂಡೈರೆಕ್ಟಾಗಿ ನಾವು ಅಚೀವಿಂಗ್ ಸ್ವರಾಜ್, ಸೆಲ್ಫ್ ಗೌರ್ಮೆಂಟ್ ನಮ್ಗೆ ಕೊಟ್ಬಿಡಿ. ಸೊ ಲಾರ್ಡ್ ಕರ್ಜನ್ ಅವರ ನೆಕ್ಸ್ಟ್ ಇನ್ನೊಂದು ಲಾರ್ಡ್ ಕರ್ಜನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳಿದೆ. ಸೊ ಅವ್ರನ್ನ ಕಲ್ಕತ್ತಾ ಕಾರ್ಪೊರೇಷನ್ ಆಗ್ತಿರ್ತಾರೆ. ಸೊ ರೆಡ್ಯೂಸ್ ಇಂಡಿಯನ್ ರಿಪ್ರೆಸೆಂಟೇಷನ್ ಲೋಕಲ್ ಗವರ್ನೆನ್ಸು. ಸೊ ಲೋಕಲ್ ಗವರ್ನೆನ್ಸಲ್ಲಿ ಇಂಡಿಯನ್ ಪಾರ್ಟಿಸಿಪೇಷನ್ ಕಮ್ಮಿ ಮಾಡಿ ಅಂತ ಒಂದು ಪಾಲಿಸೀಸ್ ತರ್ತಾನೆ. ಸೊ ಯೂನಿವರ್ಸಿಟೀಸ್ ಆ್ಯಕ್ಟು, ಆಟೋನಮಸ್ ಆಗಿರೋ ಎಲ್ಲ ಯೂನಿವರ್ಸಿಟೀಸ್ಗಳನ್ನ ಕಿತ್ಕೊಳ್ತಾನೆ. ನೆಕ್ಸ್ಟು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟು. ಸೊ ಪ್ರೆಸ್ ಅವ್ರಿಗೆ ಫ್ರೀಡಮ್ ಆಫ್ ಪ್ರೆಸ್ ಕೊಟ್ಟಿರ್ತಾನೆ, ಅದನ್ನೆಲ್ಲ ಕಿತ್ಕೊಳ್ತಾನೆ. ನೀವು ಪ್ರೆಸ್ಸಲ್ಲಿ ಏನೂ ಬರೆಯೋ ಹಾಗಿಲ್ಲ ಅಂತ ಎಲ್ಲನೂ ಕೂಡ ರೆಸ್ಟ್ರಿಕ್ಷನ್ ಬ್ಯಾನ್ ಮಾಡ್ತಾನೆ. ನೆಕ್ಸ್ಟು ಪಾರ್ಟಿಷನ್ ಆಫ್ ಬೆಂಗಾಲು. ಸೊ ಪಾರ್ಟಿಷನ್ ಆಫ್ ಬೆಂಗಾಲು ಇಟ್ಸ್ ಅ ಮೇನ್ ರೀಸನ್ ಅಂತ ಹೇಳ್ಬೋದು. ಯಾಕೆ ಅವರು ತುಂಬ ಸಿಡಿದಿದ್ರು, ತುಂಬ ಇವರು ವೈಲೆಂಟ್ ನೇಚರಾಗಿ ಯಾಕೆ ಇದಾಯಿದ್ರು ಅನ್ನೋದಕ್ಕೆ ಮೇನ್ ಕಾರಣ ಅಂದರೆ ಪಾರ್ಟಿಷನ್ ಆಫ್ ಬೆಂಗಾಲು. ಸೊ ಆಯಿತಾ. ನೆಕ್ಸ್ಟು ರಿಯಾಕ್ಷನ್ ಟು ಇನ್ಕ್ರೀಸಿಂಗ್ ವೆಸ್ಟರ್ನೈಸೇಷನ್. ಇವರ ಒಂದು ವೆಸ್ಟರ್ನ್ ಎಜುಕೇಷನ್ ಆಗಿರ್ಬೋದು, ವೆಸ್ಟರ್ನ್ ಟ್ರೆಡಿಷನ್ ಆಗಿರ್ಬೋದು ಆಯಿತಾ. ಇವರ ಒಂದು ಟ್ರೆಡಿಷನಿಂದ ಆಮೇಲೆ ಕೆಲವೊಂದು ಜನನ ಇವರು ಕನ್ವರ್ಟ್ ಮಾಡಿಸ್ತಾ ಇರ್ತಾರಲ್ಲ. ಸೊ ಇದರಿಂದ ನಮ್ಮ ಇಂಡಿಯನ್ ಟ್ರೆಡಿಷನಲ್ ವ್ಯಾಲ್ಯೂಸ್ಗೆ ಇವರು ಧಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಇದು ಕೂಡ ಒಂದು ಕಾರಣ ಆಗ್ತದೆ. ನೆಕ್ಸ್ಟ್ ಎಮರ್ಜೆನ್ಸ್ ಆಫ್ ಸ್ಟ್ರಾಂಗ್ ಲೀಡರ್ಶಿಪ್ಪು. ನೆಕ್ಸ್ಟು ಯಾರು ಅಂತಂದರೆ ಬಾಲಗಂಗಾಧರ್ ತಿಲಕ್ ಆಗಿರ್ಬೋದು, ಬಿಪಿನ್ ಚಂದ್ರಪಾಲು, ಲಾಲಾ ಲಜಪತ್ ರಾಯ್ ಇವರ ಒಂದು ಲೀಡರ್ಶಿಪ್ಪಿಂದ ಹೊಸದಾಗಿ ಒಂದು ಗುಂಪು ಶುರು ಆಗುತ್ತೆ ಎಕ್ಸ್ಟ್ರೀಮಿಸ್ಟ್ ಅಂತ. ಸೊ ಇದು ಕೂಡ ಒಂದು ರೀಸನ್ ಆಗ್ತದೆ. ಸೊ ಇಷ್ಟು ಬಂದು ಮಿಲಿಟೆಂಟ್ಸು ಸಿಡಿದೇಳೋದಕ್ಕೆ, ಮಿಲಿಟೆಂಟ್ಸು ಮಾಡ್ರೇಟ್ಸಿಂದ ಎಕ್ಸ್ಟ್ರೀಮಿಸ್ಟಾಗಿ ಕನ್ವರ್ಟ್ ಆಗೋದಕ್ಕೆ ಆಯಿತಾ. ಇಷ್ಟು ರೀಸನ್ಸ್ ಆಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ ಎಕ್ಸಾಂಪಲ್ ಅಂತ ಇನ್ನೊಂದು ಕ್ವಶನ್ ಕೇಳೋದಾದರೆ ಎರಾ ಆಫ್ ಮಿಲಿಟೆಂಟ್ ನ್ಯಾಷನಲಿಸಮ್ ಅಂತ ಕೇಳ್ಬೋದು. ಸೊ ಇಷ್ಟು ರೀಸನ್ಸು. ಎಷ್ಟು ಟೈಮ್ ಈಗಾಗ 40 ನಿಮಿಷ ಆಗೋಯ್ತು. ಸೊ ನೆಕ್ಸ್ಟು ಸ್ವದೇಶಿ. ಸೊ ಆದಷ್ಟು ನಾನು ಇದನ್ನು 2 ವೀಡಿಯೋದಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ, ಒಂದರಲ್ಲಿ ಆಗಲ್ಲ ಅಂದ್ಕೊಳ್ತೇನೆ, ಅಷ್ಟು ಇದೆ ಇದರಲ್ಲಿ. ಸೊ ಸ್ವದೇಶಿ ಆ್ಯಂಡ್ ಬೈಕಾಟ್ ಮೂಮೆಂಟು. ಏನಿದು ಸ್ವದೇಶಿ? ಸಿಂಪಲಾಗಿ ಹೇಳಿ ಹಂಗೆ. ಸ್ವದೇಶಿ ಅಂದ್ರೇನು? ನಮ್ಮ ದೇಶಿ ಪದಾರ್ಥನ ಯೂಸ್ ಮಾಡೋಣ, ಅದೇ ತಾನೇ ಇದು ಸ್ವದೇಶಿ ಅಂತಂದರೆ. ನಮ್ಮ
ದೇಶಿ ವಸ್ತುಗಳನ್ನ ನಾವು ಯೂಸ್ ಮಾಡೋಣ. ಸೊ ಇದ್ರ ಬಗ್ಗೆ ನೋಡೋಣ ಈಗ. ಸೊ ಅಲ್ಲಿಗೆ ಅಷ್ಟಕ್ಕೆ ಮುಗೀತದು. ಯಾವುದೋ ನಮ್ಮ ಎಕ್ಸ್ಟ್ರೀಮಿಸ್ಟ್ ಬಗ್ಗೆ ಏನು ಟಾಪಿಕ್ ಇತ್ತು ಆ ಎಕ್ಸ್ಟ್ರೀಮಿಸ್ಟ್ ಮುಗೀತು. ಈಗ ಸ್ವದೇಶಿ ಮೂಮೆಂಟು ಏನು ಗುರಿದು? ಸ್ವದೇಶಿ ಮೂಮೆಂಟ್ ಅಂತಂದರೆ ಹೇಳ್ದಂಗೆ ಇದನ್ನು ನಾವು ನಮ್ಮ ದೇಶಿ ವಸ್ತುಗಳನ್ನ ಯೂಸ್ ಮಾಡಬೇಕು. ನಮ್ಮ ದೇಶಿ ವಸ್ತುಗಳನ್ನ ಯೂಸ್ ಮಾಡಬೇಕು. ನೆಕ್ಸ್ಟು ಬ್ಯಾನ್ ಆನ್ ವಿದೇಶಿ. ನಮ್ಮ ದೇಶಿ ಪದಾರ್ಥಗಳನ್ನ ಯೂಸ್ ಮಾಡಬೇಕು ಮತ್ತು ಬ್ಯಾನ್ ಆನ್ ಅಂದರೆ ವಿದೇಶಿ ಪದಾರ್ಥಗಳು, ವಿದೇಶಿ ಬಟ್ಟೆಗಳನ್ನು ಬ್ಯಾನ್ ಮಾಡಬೇಕು. ಸೊ ಇಷ್ಟೇ ಸ್ವದೇಶಿ ಅಂದರೆ. ಸೊ ಇದಕ್ಕೆಲ್ಲ ಯಾಕೆ ಕಾರಣ ಆಯಿತು? ಸ್ವದೇಶಿ ಅಂತ ಯಾಕೆ ತೊಗೊಂಡು ಬಂದರು? ರೀಸನ್ ಬೇಕಲ್ಲ. ಸೊ ರೀಸನ್ ಬರೋಣ. ಏನಿರ್ಬೋದು ಹೇಳ್ತೀರಾ? ಸ್ವದೇಶಿ ಅಂತ ಬರೋದಕ್ಕೆ ಮೇಯ್ನ್ ರೀಸನ್ ಏನಿರ್ಬೋದು? ಈ ಥರ ಒಂದು ಡೀಟೇಲಾಗಿ ಡಿಸ್ಕಸ್ ಮಾಡೋದು ಒಂದೇ ಒಂದು ಸಿಂಗಲ್ ಟಾಪಿಕ್ಕು. ಸೊ ಯಾವುದು ಅಂತಂದರೆ ಮೊದಲನೇ ಮೇಯ್ನ್ ರೀಸನ್ ಯಾರು ಕೇಳಿದ್ರೆ ಕ್ವಶನಲ್ಲಿ ಬಂದಿತ್ತು UPSC ವಾಟ್ ಈಸ್ ದ ಮೇಯ್ನ್ ರೀಸನ್ ಫಾರ್ ಸ್ವದೇಶಿ, ಆ್ಯಕ್ಚುಯಲ್ ರೀಸನ್ ಫಾರ್ ಸ್ವದೇಶಿ ಅಂತೆಲ್ಲ ಕೇಳಿದ್ದಾನೆ. ಸೊ ಮೇಯ್ನ್ ರೀಸನ್ ಏನು ಅಂತಂದರೆ ಪಾರ್ಟಿಷನ್ ಆಫ್ ಬೆಂಗಾಲ್. ಸಿಂಪಲ್ ನೋಡಿ, ಪಾರ್ಟಿಷನ್ ಆಫ್ ಬೆಂಗಾಲ್ನ ವಿಭಜನೆ. ಬೆಂಗಾಲ್ ವಿಭಜನೆ ಆಗ್ತದೆ ಆಯಿತಾ. ಬೆಂಗಾಲ್ ವಿಭಜನೆ ಮಾಡಿರೋದ್ರಿಂದ ನಮಗೆ ಸ್ವದೇಶಿ ಅನ್ನೋದು ಬಂತು. ಇಲ್ಲಾಂದರೆ ಸ್ವದೇಶಿ ಬರ್ತಾರಲ್ಲ. ಯಾಕೆ ಸ್ವದೇಶಿ ತೊಗೊಬಂದರು ನೋಡೋಣ ಬನ್ನಿ. ಸೊ ಈಗೇನಾಗ್ತದೆ, ಈ ಮೂಮೆಂಟ್ ಏನಿದೆ ಪಾರ್ಟಿಷನ್ ಆಫ್ ಬೆಂಗಾಲು ನಮ್ಮ ಒಂದು ಇಂಡಿಯನ್ ಹಿಸ್ಟ್ರಿಲಿ ಹಿಂಗೆ ಸ್ಟ್ರೈಟಾಗಿ ಏನೋ ಹೋಗ್ತಾ ಇರುತ್ತೆ. ಸೊ ಈಗ ಕನ್ಸಿಡರ್ ಈಗ ಒಂದು ಏನೋ ಹೋಗ್ತಾ ಇದೆ, ಇವರು ಏನೋ ಮಾಡ್ರೇಟ್ಸ್ ಆದರು, ಎಕ್ಸ್ಟ್ರೀಮಿಸ್ಟ್ ಆದರು, ಏನೋ ಒಂದು ಲೈನಲ್ಲಿ ಹೋಗ್ತಾ ಇದೆ ಅಲ್ವಾ. ಆ ತಕ್ಷಣದಲ್ಲಿ ಏನಾಗ್ತದೆ, ಹಿಂಗೆ ಬಂದ್ಬಿಡುತ್ತೆ, ಹಿಂಗೆ ಸಡನ್ನಾಗಿ ಟರ್ನ್ ಆಗುತ್ತೆ. ಯಾಕೆಂದರೆ ಪಾರ್ಟಿಷನ್ ಆಫ್ ಬೆಂಗಾಲ್ ಒಂಥರ ವರ್ಲ್ಡ್ ವೈಡು ಒಂಥರ ತುಂಬ ಒಂದು ಏನದು ಬೇಜಾರು ಆಗುವಂಥ ಸಂಗತಿ ಮತ್ತು ತುಂಬ ಕೋಪ ಬರುವಂಥ ಸಂಗತಿ ಯಾವುದು ಅಂತಂದರೆ ಇದು ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಇದನ್ನೆಲ್ಲ ಈಗ ಬರೀತೀನಿ. ಸೊ ಹೀಗೆ ಬತ್ತಿದವರು ಸಡನ್ನಾಗಿ ಎಲ್ಲರಿಗೂ ನ್ಯಾಷನಲಿಸಮ್, ದೇಶಭಕ್ತಿ, ರಾಷ್ಟ್ರೀಯತೆ ಅನ್ನೋದು ಹಿಂಗೆ ಬತ್ತಾಯಿದ್ದು ಸಡನ್ನಾಗಿ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂತ ಬಂದಾಗ ರೈಸ್ ಆಗುತ್ತೆ. ಹಿಂಗೆ ಇದು ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಯಾಕೆ ನೋಡೋಣ ಬನ್ನಿ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಈ ಬೆಂಗಾಲ್ ಫಸ್ಟು ಒಂದು ಡಯಾಗ್ರಾಮ್ ಬರೀತೀನಿ. ಇದು ಸೊ ಇದು ನಮ್ಮ ಇಂಡಿಯಾ ಅಂತ ತಿಳ್ಕೊಳ್ಳಿ. ಇದು ಸೊ ಮೇಲ್ಗಡೆ ಈ ಕಡೆ ಇಲ್ಲಿದೆ. ಸೊ ಇಷ್ಟು ನಮ್ಮ ಇಂಡಿಯಾ ಅಂತಂದಾಗ ಸೊ ಈ ಪಾರ್ಟ್ ಏನಿದೆ ಇಷ್ಟು ಪಾರ್ಟನ್ನು ನಾವು ಬೆಂಗಾಲ್ ಅಂತ ಕರಿತೀವಲ್ವ. ಈ ಪಾರ್ಟ್ನೇ ನಾನು ಇಲ್ಲಿ ಬರಿತೀನಿ. ಇದು ಬೆಂಗಾಲ್ ಅಂತೆ. ಸೊ ಈ ಬೆಂಗಾಲ್ ಏನಾಗಿರುತ್ತೆ ಅಂದರೆ ಇಲ್ಲಿ ಹಿಂದೂ ಪ್ಲಸ್ ಮುಸ್ಲಿಮ್ಸ್ ಎಲ್ಲ ಇರ್ತಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಚೆನ್ನಾಗಿರ್ತಾರೆ ಇವರು. ಸೊ ಈಗೇನು ಹಿಂದೂ ಮುಸ್ಲಿಮ್ ಗಲಾಟೆ ಆಗ್ತಾ ಇದೆ, ಸೊ ಇದಕ್ಕೆ ಮೇನ್ ಕಾರಣನೇ ಬ್ರಿಟಿಷರು. ಅವ್ರು ತಂದಂತಹ ಒಂದು ಪಾರ್ಟಿಷನ್ ಆಫ್ ಬೆಂಗಾಲಿಂದ ಹಿಂದೂ ಮುಸ್ಲಿಮ್ ಗಲಾಟೆ ಇದು ಇನ್ನೂ ಮುಗಿದಿಲ್ಲ ಇದು. ಸೊ ಹಿಂದೂ ಮುಸ್ಲಿಮ್ ಈಗ ಚೆನ್ನಾಗಿರ್ತಾರೆ ಇವರು, ಹಿಂದೂ ಮುಸ್ಲಿಮ್ ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ. ಈ ಟೈಮಲ್ಲಿ ಲಾರ್ಡ್ ಕರ್ಜನ್ ಏನು ಬರ್ತಾನೆ. ಯಾರು? ಲಾರ್ಡ್ ಕರ್ಜನ್. ಲಾಸ್ಟ್ ಇಯರ್ ನೋಡಿದ್ವಿ ನಾವು ಎಕ್ಸ್ಟ್ರೀಮಿಸ್ಟಲ್ಲಿ ಲಾರ್ಡ್ ಕರ್ಜನ್ ಬರ್ತಾನೆ. ಸೊ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಇವರು ಒಗ್ಗಟ್ಟಾಗಿದ್ದರೆ ಇವರು ನಮ್ಮನ್ನ ಏನಾದ್ರು ಮಾಡ್ಬೋದು, ನಾವೇನು ಮಾಡೋಣ, ಇವರ ಒಂದು ಏನಿದೆ ಜಾತಿ ಧರ್ಮ ಅಂತ ಏನಿದೆ ಈ ಧರ್ಮದ ಬಗ್ಗೆ ನಾವು ಲೆಟಸ್ ಡಿವೈಡ್ ಮಾಡ್ಬೋಣ ಇವ್ರನ್ನ. ಸೊ ಡಿವೈಡ್ ಮಾಡಿ ಮುಸ್ಲಿಮವ್ರಿಗೆ ಸಪ್ರೇಟಾಗಿ ಏನೋ ಒಂದು ಮಾಡ್ತೀವಿ ಅಂತ ಒಪ್ಕೊಳ್ಳೋಣ. ಜೊತೆಗೆ ಹಿಂದೂರು ಕೂಡ ನಿಮಗೆ ಮುಸ್ಲಿಮವ್ರಿಗಿಂತ ಇನ್ನೂ ಚೆನ್ನಾಗಿ ಏನೋ ನಿಮಗೆ ಒಂದಷ್ಟು ರಿಫಾರ್ಮ್ಸ್ ತರ್ತೀವಿ ಅಂತ ಹೇಳೋಣ. ಇದರಿಂದ ಏನಾಗ್ತದೆ, ಬಿರುಕು ಮೂಡುತ್ತೆ. ಬಿರುಕಿಂದ ಏನಾಗುತ್ತೆ, ಇವ್ರ ಮಧ್ಯೆ ಜಗಳ ಆಡ್ತಾರೆ. ಆವಾಗ ನಾವು ಅಂದರೆ ಈ ನ್ಯಾಷನಲಿಸ್ಟ್ ಮೂವ್ಮೆಂಟೆಲ್ಲ ಅವಾಗ ನಾವು ಸಪ್ರೆಸ್ ಮಾಡೋಣ. ಅರ್ಥ ಆಯ್ತಾ? ಇವ್ರನ್ನ ಒಗ್ಗಟ್ಟಾಗಿದ್ದರೆ ಇವರು ನಾವು ಇವ್ರನ್ನ ಸೋಲ್ಸೋದಕ್ಕಾಗಲ್ಲ. ನಾವೇನು ಮಾಡೋಣ, ಆದಷ್ಟು ಮುಸ್ಲಿಮ್ಸ್ನ ಎತ್ಕಟ್ಬಿಡೋಣ. ಯಾರ ವಿರುದ್ಧ? ಹಿಂದೂ ವಿರುದ್ಧ ಎತ್ಕಟ್ಬಿಡೋಣ ಅಂತ ಹೇಳಿ ಯಾರೋ ಲಾರ್ಡ್ ಕರ್ಜನ್ ಮಾಡೋದು. ಸೊ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಹೇಳ್ತಾನೆ
ನೋಡಿ, ಯಾವಾಗ 1903 ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ನಾನು ಬೆಂಗಾಲ್ನ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ, ಅದಕ್ಕೂ ರೀಸನ್ ಕೊಡ್ತಾನೆ. ಇದಕ್ಕೆ ಅಂತ ರೀಸನ್ ಹೇಳಲ್ಲ. ಹಿಂದೂ ಮುಸ್ಲಿಮ್ಸು ನೀವು ಒಗ್ಗಟ್ಟಾಗಿದ್ದರೆ ಅಟ್ಯಾಕ್ ಮಾಡಿಬಿಡ್ತೀರ ನಮ್ಮನ್ನ ಅಂತ ಏನು ಹೇಳಲ್ಲ. ಅವನೇನು ಹೇಳ್ತಾನೆ ಅಂತಂದರೆ, ಈ ಪಾರ್ಟಿ ಇದೆಯಲ್ಲ, ಇದು ಅಸ್ಸಾಂ ಪಾರ್ಟಿ ಇದೆಯಲ್ಲ, ಇದು ಟೋಟಲ್ ಬೆಂಗಾಲಲ್ಲಿ ಅಸ್ಸಾಂ ಪಾರ್ಟ್ ಇದೆಯಲ್ಲ, ಈ ಅಸ್ಸಾಂ ಪಾರ್ಟ್ನ ನಾನು ಡೆವಲಪ್ಮೆಂಟ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಒಟ್ಟು 70 ಮಿಲಿಯನ್ಸ್ ಇರ್ತಾರೆ. 70 ಮಿಲಿಯನ್ಸ್ ಇರ್ತಾರೆ ಆಯಿತಾ. 70 ಚಿಲ್ಡ್ರೆ ಏನೋ ಇರ್ತದೆ ಗುರು. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು 80 ಮಿಲಿಯನ್ ತಿಳ್ಕೊಳ್ಳಿ. 80 ಮಿಲಿಯನ್ಸಲ್ಲಿ ಅಸ್ಸಾಮಲ್ಲಿ ಒಟ್ಟು 31 ಮಿಲಿಯನ್ಸಷ್ಟು ಮುಸ್ಲಿಮ್ಸ್ ಇಲ್ಲಿ ಉಳ್ಕೋತಾರೆ. ಸೊ ಈ ಪಾರ್ಟಿ ಇದೆಯಲ್ಲ, ವೆಸ್ಟ್ ಸೈಡ್ ಇದೆಯಲ್ಲ, ಈ ವೆಸ್ಟು, ಸೊ ಇದು ಈಸ್ಟ್ ಆಗ್ತದೆ ಈಗ. ಸೊ ಬೆಂಗಾಲಲ್ಲಿ ಮತ್ತೆ ಪಾರ್ಟ್ ಮಾಡಿದಾಗ ಇದು ವೆಸ್ಟ್ ಆಯಿತು, ಇದು ಈಸ್ಟ್ ಆಯಿತು. ಸೊ ಅದಕ್ಕೆ ನಮ್ಮ ವೆಸ್ಟ್ ಬೆಂಗಾಲು ಈಸ್ಟಲ್ಲಿರೋದು ಯಾವುದಕ್ಕೆ ಅಂದರೆ ಇದಕ್ಕೆ. ಅರ್ಥ ಆಯ್ತಾ? ಸೊ ಇಲ್ಲೇನಾಗ್ತದೆ, ಬೆಂಗಾಲ್ನ ಆ ಕಡೆ ಈ ಕಡೆ 2 ಭಾಗ ಮಾಡಿದ್ರು. ಸೊ ಈ ಕಡೆ ಮುಸ್ಲಿಮ್ಸು 31 ಮಿಲಿಯನ್ಸ್ ಇದ್ದಾರೆ. ಇಲ್ಲಿ ವೆಸ್ಟಲ್ಲಿ ಬೆಂಗಾಲೀಸು, ಮುಸ್ಲಿಮ್ಸು, ಹಿಂದೂಸ್ ಎಲ್ಲ ಮಿಕ್ಸ್ ಆಗಿ ಒಟ್ಟು 54 ಮಿಲಿಯನ್ಸ್ ಇದ್ದಾರೆ. ಇಲ್ಲಿ 31, 54 ಟೋಟಲಾಗಿ 80 ಮಿಲಿಯನ್ಸು. ಸೊ 80 ಮಿಲಿಯನ್ಸ್ ಜನನ ಒಂದೇ ಗೌರ್ಮೆಂಟಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಕಷ್ಟ. ಯಾರು ಬ್ರಿಟಿಷ್ ಹೇಳಿದ್ದು, ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ನಮಗೆ ತುಂಬ ಡಿಫಿಕಲ್ಟ್, ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಗುರು, ಡಿಫಿಕಲ್ಟ್ ಆಗ್ತಾಯಿದೆ ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ. 80 ಮಿಲಿಯನ್ ಜನನ ನಾವು ಆಳಬೇಕು ಅಂದರೆ ಕಷ್ಟ ಆಗುತ್ತಲ್ವ. ಸೊ ಲೆಟಸ್ ನಾವು ಡಿವೈಡ್ ಮಾಡ್ತಾಯಿದ್ವಿ. ಸೊ ದಟ್ ನಾವು ಈ ಕಡೆ ಪಾರ್ಟ್ ಅಸ್ಸಾಂ ಪಾರ್ಟ್ನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ, ಮಿಲಿಟ್ರಿ ಬೇಸ್ಗಳನ್ನ ಮಾಡ್ತೀವಿ ಅಂತ ಹೇಳಿ ಇದನ್ನು ಮಾಡ್ತಾರೆ. ಇದಕ್ಕೆ ತುಂಬ ಜನ ಒಪ್ಪಲ್ಲ. ಯಾಕೆ ಗುರು, ಜಾತಿ ಧರ್ಮದ ಬಗ್ಗೆ ತರಲೇಬೇಡಿ ನೀವು ಪಾಲಿಟಿಕ್ಸ್ಗೆ, ನಿಮ್ಮ ಒಂದು ಪಾಲಿಟಿಕ್ಸ್ಗೆ ದಯವಿಟ್ಟು ಧರ್ಮಗಳನ್ನ ತಗೊಬರ್ಬೇಡಿ ಅಂತ ಯಾರು ಹೇಳ್ತಾರೆ? ಎಕ್ಸ್ಟ್ರೀಮಿಸ್ಟ್ ಎಲ್ಲ ಹೇಳ್ತಾರಂತೆ. ಮುಂದೆ ನೋಡೋಣ, ಮುಂದೆ ಕೂಡ ಗಾಂಧಿಯವರು ತರ್ತಾರೆ ಆ್ಯಕ್ಚುಲಾಗಿ ಈ ಒಂದು ರಿಲಿಜನ್ ಇದನ್ನು ಪಾಲಿಟಿಕ್ಸ್ಗೆ ತರ್ತಾರೆ ಆಯಿತಾ. ಸೊ ಅದಕ್ಕೆ ನಾನು ಆದಷ್ಟು ಕ್ರಿಟಿಸೈಸ್ ಮಾಡ್ತೀನಿ ಗಾಂಧೀಜಿಯವ್ರನ್ನ. ಸೊ ಅದಕ್ಕೂ ನೋಡೋಣ ಮುಂದೆ ಏನಕ್ಕೆ ಅಂತ. ಸೊ ಇದೊಂದು ರೀಸನ್ ಆಗಿತ್ತು. ಸೊ ನೆಕ್ಸ್ಟ್ ಈ ವೆಸ್ಟ್ ಪಾರ್ಟಲ್ಲಿ ಏನಿದೆ, ಈ ವೆಸ್ಟ್ ಪಾರ್ಟ್ ಇನ್ಕ್ಲೂಡ್ಸ್ ಬಿಹಾರ್ ಮತ್ತು ಒರಿಸ್ಸಾ. ಬಿಹಾರ್ ಮತ್ತು ಒರಿಸ್ಸಾ ಇದ್ದಾರೆ. ನೆಕ್ಸ್ಟು ಈಸ್ಟ್ ಬೆಂಗಾಲಲ್ಲಿ ಅಸ್ಸಾಂ ಇದೆ. ಸರಿ, ಸೊ ಇಷ್ಟು. ನೆಕ್ಸ್ಟ್ ಹೇಳ್ಬೇಕಾ, ಪಾರ್ಟಿಷನ್ ಆಗಬೇಕು 1903 ಎಲ್ಲ ಆಯಿತು. ಸೊ ಈಗ ಆ್ಯಕ್ಚುಲಾಗಿ ಇದೆಲ್ಲ 1903 ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ ಇದನ್ನು ಮಾಡೋಣ ಅಂತ. ಸೊ 1905 ಇದು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಅಂದರೆ ಅಫಿಷಿಯಲ್ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗೇ ಬಿಡುತ್ತೆ. ಸೊ ಈ ಬೆಂಗಾಲ್ ಪಾರ್ಟಿಷನ್ ಆಗಬೇಕಾದ್ರೆ ಅಲ್ಲೂ ಕೆಲವೊಬ್ರು ಒಂದಷ್ಟು ಜನ ಮಿಲಿಟೆಂಟ್ಸ್ ಅಥವಾ ಯಾರೊಬ್ಬರು ಇದ್ದೇ ಇರ್ತಾರಲ್ವ ಲೀಡರ್ಸ್ಗಳು. ಸೊ ಆ ಲೀಡರ್ಸ್ ಏನು ಮಾಡಿದ್ರು, ಅಪೋಸ್ ಮಾಡಿದ್ರ ಅಥವಾ ಅವ್ರು ಸಪೋರ್ಟ್ ಮಾಡಿದ್ರ. ಸೊ ಅದನ್ನೆಲ್ಲ ನಾವು ಮುಂದೆ ನೋಡೋಣ ಆಯಿತಾ. ಸೊ ಇದೊಂದು ಯಾಕೆ ಅವರು ಮಾಡಿದ್ರು ಅಂತ ಹೇಳಿದ್ರೆ ಮೇನ್ ರೀಸನ್ ಏನು ಗೊತ್ತಾಯ್ತಲ್ವ, 80 ಜನ ಮಿಲಿಯನ್ಸ್ ಇದ್ದಿದ್ದಾರೆ. ಸೊ ಅವ್ರನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ, ಗವರ್ನೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ನಾವು ಇದು ಮಾಡ್ತಾಯಿದ್ವಿ. ಜೊತೆಗೆ ಬೆಂಗಾಲ್ ವಾಸ್ ಅ ನರ್ವ್ ಸೆಂಟರ್ ಅಂತ ಹೇಳಿದೆ. ಬೆಂಗಾಲ್ ವಾಸ್ ನರ್ವ್ ಸೆಂಟರ್ ಆಫ್ ನ್ಯಾಷನಲಿಸಮ್. ರಾಷ್ಟ್ರೀಯತೆ, ದೇಶಭಕ್ತಿ ಅಂತ ಹುಟ್ಟಾಕಿದ್ದೆ ಇಲ್ಲಿ ಬೆಂಗಾಲ್ ಇದ್ರ ರೀಸನಲ್ಲಿ. ಕೆಲವೊಂದು ಅಸೋಸಿಯೇಷನ್ಗಳಾಗಿರ್ಬೋದು, ಸ್ಟ್ರೈಕ್ಗಳಾಗಿರ್ಬೋದು, ಮೂಮೆಂಟ್ಗಳಾಗಿರ್ಬೋದು, ಎಲ್ಲದಕ್ಕೂ ಇದೇ ಸೆಂಟರ್ ಆಗಿದೆ. ನಾವೇನು ಮಾಡಬೇಕು, ಇವರೇ ನಾವು ಡಿವೈಡ್ ಮಾಡಿಬಿಡ್ಬೇಕು. ಸೊ ಮತ್ತು ಡಿವೈಡ್ ಮಾಡಿ ಅವರವರಲ್ಲೇ ಜಗಳಗಳನ್ನ ತಂದಾಕ್ಬಿಡ್ಬೇಕು. ಆ ತಂದಾಕೋ ಟೈಮಲ್ಲಿ ನಾವು ಏನು ಮಾಡಬೇಕು, ಒಂದು ಹೊಸ ಪಾಲಿಸೀಸ್ಗಳನ್ನ ತಂದು ಇವ್ರನ್ನ ಕಂಟ್ರೋಲಾಗಿ ಇಟ್ಕೋಬೇಕು. ಸೊ ಈ ಮೂಮೆಂಟ್ಗಳನ್ನ ಸ್ಟಾಪ್ ಮಾಡಬೇಕು. ಟು ಸ್ಟಾಪ್ ನ್ಯಾಷನಲ್ ಮೂಮೆಂಟ್ಸ್ ಆಯಿತಾ. ಯಾರಾದರೂ ಕೇಳಿದ್ರೆ ವೈ ಬೆಂಗಾಲ್ ವಾಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಅಂತ ಕೇಳಿದ್ರೆ ನೀವು ಹೇಳಬೇಕು, ಮೊದಲನೇ ರೀಸನು ಬೆಂಗಾಲ್ ವಾಸ್ ಅ ನರ್ವ್ ಸೆಂಟರ್ ಆಫ್ ನ್ಯಾಷನಲಿಸ್ಟ್ ಮೂಮೆಂಟ್ಸ್. ಯಾಕಂದರೆ ಅದು ಕನ್ನಡದಲ್ಲಿ ಹೇಳೋದಾದರೆ ನಮ್ಮ ಒಂದು ಬೆಂಗಾಲ್ ಏನಿದೆ ಎಲ್ಲ ತರಹದ ಒಂದು ನ್ಯಾಷನಲಿಸ್ಟ್ ಮೂಮೆಂಟ್ಗಳು
ಒಂದಷ್ಟು ದೇಶಭಕ್ತಿ ರಾಷ್ಟ್ರೀಯತೆ ಅನ್ನೋದೆಲ್ಲ ಹುಟ್ಟಾಕಿದ್ದೆ ಅಲ್ಲಿ. ಕೆಲವೊಂದು ಮೂಮೆಂಟ್ಗಳೆಲ್ಲ ಬರ್ತಾಯಿದ್ದಿದ್ದು ಅಲ್ಲಿಂದನೇ. ಸೊ ಅವ್ರೇನು ಮಾಡ್ತಾರೆ ಬ್ರಿಟಿಷರು, ಅದನ್ನೇ ಡಿವೈಡ್ ಮಾಡೋಣ. ಜೊತೆಗೆ 80 ಮಿಲಿಯನ್ ಪೀಪಲ್ಸ್ ನಾವು ಒಟ್ಟಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಾವು ಡಿವೈಡ್ ಮಾಡಿ ಅಸ್ಸಾಂನ ಡೆವಲಪ್ಮೆಂಟ್ ಮಾಡ್ತೀವಿ. ಅಸ್ಸಾಂ ರೀಜನ್ ಏನಿದೆ ಅದನ್ನು ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಸೊ ಇಷ್ಟು ರೀಸನು, ನೀವು ಇಷ್ಟೇ ಹೇಳ್ಬೇಕು ಗುರು. ಅದು ಬಿಟ್ಟು ನಾವು ಹಿಂದೂ ಮುಸ್ಲಿಮ್ನೇ ತಂದಾಕಿದ್ರು, ಸೊ ಇದನ್ನು ಹೇಳಿದ್ರೆ ಮನೆ ಕಳಿಸ್ತಾರೆ. ಸೊ ನೀವು ಕ್ರಿಟಿಸೈಸ್ ಮಾಡ್ಬೋದು, ನಿಮ್ಗೆ ಗೊತ್ತಿರಲಿ ಯಾಕೆ ಏನು ಅಂತ, ಲಾರ್ಡ್ ಕರ್ಜನ್ ಏನು ಮಾಡ್ದ ಅಂತ. ಸೊ ಬಟ್ ಇದನ್ನು ನೀವು ಆನ್ಸರಾಗಿ ಬರಿಬೇಡಿ. ಸೊ ನೀವೇನು ಮಾಡಬೇಕು, 80 ಮಿಲಿಯನ್ ಇದನ್ನು ಅಡ್ಮಿನಿಸ್ಟ್ರೇಷನ್, ಒಂದು ಬೆಂಗಾಲ್ ವಾಸ್ ನಾರ್ತ್ ಸೆಂಟರ್ ಆಫ್ ಇದು. ಸೊ ಬೇಸ್ಡ್ ಆನ್ ಇದು ಹೇಗೆ ಡಿವೈಡ್ ಮಾಡೋದು ಅಂತಂದರೆ, ಬೇಸ್ಡ್ ಆನ್ ಒಂದು ಲ್ಯಾಂಗ್ವೇಜಸ್ಸು. ಬೇಸ್ಡ್ ಆನ್ ಲ್ಯಾಂಗ್ವೇಜಸ್ ಮಾಡ್ತಾರೆ, ಆಯಿತಾ. ಈ ವೆಸ್ಟ್ ಸೈಡ್ ಇದೆಲ್ಲ, ಇಲ್ಲಿ ಹಿಂದೂ ಮೆಜಾರಿಟಿ ಇರ್ತದೆ, ಇಲ್ಲಿ ಮುಸ್ಲಿಂ ಮೆಜಾರಿಟಿ ಇರ್ತದೆ. ಈ ಬೆಂಗಾಲ್ ಅಂತಂದರೆ ಈ ರೀತಿ ಡಿವೈಡ್ ಅಂತಂದರೆ, ಇಲ್ಲಿ ಮುಸ್ಲಿಮ್ಸು, ಇಲ್ಲಿ ಹಿಂದೂಗಳಿರ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಕೆಲವು ಬೆಂಗಾಲಿಸು ಇಲ್ಲಿ ಮೈನಾರಿಟೀಸ್ ಆಗಿಬಿಡ್ತಾರಂತೆ. ಸೊ ಬೆಂಗಾಲ್ ಅಂತಂದರೆ ಬೆಂಗಾಲಿಸ್ ಅಂತಲ್ವಾ. ಸೊ ಈ ಪಾರ್ಟಿಷನ್ ಆದಾಗ ಬೆಂಗಾಲಿಸೇ ಮೈನಾರಿಟೀಸ್ ಆಗ್ತಾರಂತೆ. ನೋಡಿ, ಬೆಂಗಾಲಿಸೇ ಮೈನಾರಿಟೀಸ್ ಆಗಿಬಿಡ್ತಾರೆ. ಅಂದರೆ ಇಲ್ಲಿದ್ದವರು ಕೆಲವು ಜನ ಇಲ್ಲಿ ಹೋಗ್ತಾರೆ, ಅಂದರೆ ಡಿವೈಡ್ ಆಗ್ತಾರೆ. ಸೊ ಈಗೇನಾಗ್ತದೆ, ಈಗ 1 ಮಿಲಿಯನ್ ಇತ್ತು ಅಂತಂದರೆ ಇಲ್ಲಿ 50 ಮಿಲಿಯನ್ ಆಗುತ್ತೆ, 50,000 ಆಗುತ್ತೆ. 1 ಮಿಲಿಯನ್ನು ಬೇಡವರು. ಈಗ 1 ಲಕ್ಷ ಇದ್ರು ಅಂತ ತಿಳ್ಕೊಳ್ಳಿ, 1 ಲಕ್ಷ ಜನ ಬೆಂಗಾಲಿಸ್ ಇತ್ತು ಅಂದರೆ ಇದು ಮೆಜಾರಿಟಿ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ 50,000 ಅಂದರೆ ಕಂಪೇರ್ ಟು ಹಿಂದೂ, ಕಂಪೇರ್ ಟು ಮುಸ್ಲಿಮ್ಸು, ಹಿಂದೂ ಅಂತಂದರೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವ್ರನ್ನ ಕಂಪೇರ್ ಮಾಡಿದಾಗ ಬೆಂಗಾಲಿಸ್ ಮೈನಾರಿಟೀಸ್ ಆಗಿಬಿಡ್ತಾರೆ. ಸೊ ಬೆಂಗಾಲ್ ಅನ್ನೋ ಅಂದರೆ ಬೆಂಗಾಲಿಸ್ ಇದು ಸ್ಟೇಟ್ನೇ ಅಥವಾ ಅದೊಂದು ಟೆರಿಟರಿನೇ, ಅವರು ಬೆಂಗಾಲಿಸ್ಗೆ ಇವರು ಮೈನಾರಿಟೀಸ್ನ ಮಾಡಾಕ್ಬಿಡ್ತಾರೆ. ನೋಡಿ ಯಾವ ಥರ ಬಂತು. ಸೊ ಇಷ್ಟು ಇದೊಂದು ರೀಸನು ಬೆಂಗಾಲ್ದು ಪಾರ್ಟಿಷನ್ ಆಫ್ ಬೆಂಗಾಲ್. ಇಷ್ಟೇ ಗುರು, ಏನಿಲ್ಲ, ಆಯಿತಾ. ಅದನ್ನು ಬಿಟ್ಟರೆ ನೀವು ನೆಕ್ಸ್ಟ್ ಹೇಳ್ಬೇಕಾ, ಬೇಸಿಸ್ ಆಫ್ ರಿಲಿಜನು, ಬೇಸಿಸ್ ಆಫ್ ಲ್ಯಾಂಗ್ವೇಜಿಂದ ಡಿವೈಡ್ ಮಾಡಿದ್ರು. ಸೊ ನೆಕ್ಸ್ಟು, ಸೊ ಈ ಬೆಂಗಾಲೀಸ್ ಇದು ಪಾರ್ಟಿಷನ್ ಆಫ್ ಬೆಂಗಾಲ್ ಹಾಕ್ಬೇಕಾದ್ರೆ ಮಾಡ್ರೇಟ್ ಲೀಡರ್ಸ್ ಏನು ಮಾಡ್ತಿರ್ತಾರೆ, ಕೂತ್ಕೊಂಡು ಪಾಪ್ಕಾರ್ನ್ ತಿಂತಾಯಿರ್ತಾರೆ. ಇಲ್ಲ ಮತ್ತೇನು ಮಾಡ್ತಿರ್ತಾರೆ, 1903 ಮತ್ತು 1905 ಏನು ಮಾಡ್ತಿರ್ತಾರೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ, ಮಾಡರೇಟ್ ಲೀಡರ್ಸ್ ಏನು ಮಾಡ್ತಾಯಿರ್ತಾರೆ. ಇವರು ಕೂಡ ಈಗ ಮಾಡರೇಟ್ ಲೀಡರ್ಸ್ ಅಂದ ತಕ್ಷಣವೇ, ಈಗ ಇನ್ನೂ ಎಕ್ಸ್ಟ್ರೀಮಿಸ್ಟು ಮತ್ತು ಮಾಡರೇಟ್ಸ್ ಆಗಿಲ್ಲ. ಮಾಡರೇಟ್ಸು ಪ್ಲಸ್ ಎಕ್ಸ್ಟ್ರೀಮಿಸ್ಟು ಎಲ್ಲ ಒಟ್ಟಿಗೆ ಇದ್ದಾರೆ ಗುರು, ಎಲ್ಲ ಒಟ್ಟಿಗೆ ಇದ್ದಾರೆ. ಇನ್ನು ಎಕ್ಸ್ಟ್ರೀಮಿಸ್ಟು ಈಚೆಗೆ ಬಂದಿಲ್ಲ. ಈಚೆಗೆ ಬರೋದವಾಗ ಅಂತಂದ್ರೆ 1907 ಏನೋ ಬರ್ತಾರೆ, ಬನಾರಸ್ ಸೆಷನ್ ಏನೋ, ಮುಂದೆ ನೋಡೋಣ ಯಾವ ಸೆಷನ್ ಅಂತ. ಸೊ 1907 ಈಚೆಗೆ ಬರ್ತಾರೆ. ಅದಕ್ಕಿಂತ ಮುಂಚೆ ಮಾಡರೇಟ್ಸು ಮತ್ತು ಎಕ್ಸ್ಟ್ರೀಮಿಸ್ಟು ಎಲ್ಲ ಒಟ್ಟಿಗೆ ಇರಬೇಕಾದ್ರೆ ಸರಿನಾ, ಮಾಡರೇಟ್ ಲೀಡರ್ಸ್ ಏನು ಮಾಡ್ತಾರೆ ಅಂದರೆ, ಇಂಡೈರೆಕ್ಟಾಗಿ ನಾನು ಎಕ್ಸ್ಟ್ರೀಮಿಸ್ಟ್ ಅವರು ಹೇಳ್ತಾರೆ, ನಾನು ಇಂಡೈರೆಕ್ಟ್ಲಿ ಎಕ್ಸ್ಟ್ರೀಮಿಸ್ಟ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಕಷ್ಟ ಆಗುತ್ತೆ ಇದು. ಈ ಟೈಮಲ್ಲಿ ಏನಿದೆ 1903 ಮತ್ತು 1905 ಇನ್ನೂ ಮಾಡರೇಟ್ಸ್ ಬೇರೆ ಎಕ್ಸ್ಟ್ರೀಮಿಸ್ಟ್ ಬೇರೆ ಅಂತ ಡಿವೈಡ್ ಆಗಿರಲ್ಲ. ಮಾಡರೇಟ್ಸು ಎಕ್ಸ್ಟ್ರೀಮಿಸ್ಟು ಎಲ್ಲ ಒಟ್ಟಿಗೆ ಇರ್ತಾರೆ. ಬಟ್ ಈ ಸಾಧು ಇರ್ತಾರಲ್ಲ, ಇವರು ಮೆಂಬರ್ಸು, ಏನೋ ರಿಯಾಕ್ಷನ್ ಕೊಟ್ಟಿರಲ್ಲ. ಸೊ ಜಸ್ಟ್ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಅಯ್ಯೋ ಈ ಥರ ಆಗಬಾರ್ದಾಗಿತ್ತು, ಆಗೋಗಿದೆ. ಸೊ ಮುಂದೆ ಏನು ಮಾಡಬೇಕು ನೋಡೋಣ. ಸೊ ಲೆಟಸ್ ಎಲ್ಲರೂ ಜನಗಳನ್ನ ಸೇರಿಸಿ ಸೈನ್ ಹಾಕ್ಸೋಣ, ಪಿಟಿಷನ್ ಹಾಕೋಣ ಅಂತಲೇ ಇರ್ತಾರೆ. ಸೊ ಅದೇ ಟೈಮಲ್ಲಿ ನಮ್ಮ ಒಂದು ಎಕ್ಸ್ಟ್ರೀಮಿಸ್ಟು, ಇಂಡೈರೆಕ್ಟ್ಲಿ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ನಾವೆಲ್ಲ ಏನು ಮಾಡೋಣ, ಒಂದು ಬೈಕಾಟ್ ರೆಸೊಲ್ಯೂಷನ್ ತಗೊಬರೋಣ. ಬೈಕಾಟ್ ರೆಸೊಲ್ಯೂಷನ್. ಸೊ ಲೆಟಸ್ ಬ್ಯಾನ್ ಅಂದರೆ ಸ್ವದೇಶಿ ಮೂಮೆಂಟ್, ಇಂಡೈರೆಕ್ಟಾಗಿದ್ದು ಸ್ವದೇಶಿ ಯೂಸ್ ಮಾಡೋಣ, ಬ್ರಿಟಿಷ್ ಗೂಡ್ನ ನಾವು ಬ್ಯಾನ್ ಮಾಡೋಣ ಅಂತ ಯಾರು ಹೇಳ್ತಾರೆ, ನಮ್ಮ ಎಕ್ಸ್ಟ್ರೀಮಿಸ್ಟ್ ಹೇಳ್ತಾರೆ. ಆದರೂ ಕೂಡ ಮಾಡರೇಟ್ಸ್ ಏನೋ ಒಂದು ಹೇಳಿರ್ಬೇಕಲ್ಲ ಸಾಧುಗಳು. ಸೊ ಸಾಧುಗಳು ಏನು ಮಾಡ್ತಾರೆ ಅಂತಂದರೆ, ಇವ್ರು ಹೇಳ್ತಾರೆ, ಸೊ ನಾವೇನು ಮಾಡೋಣ, ಓಕೆ ಬನ್ನಿ ಆಯಿತು ತಗ ಒಂದು ಪಿಟಿಷನ್ ಬರೆಯೋಣ. ಪಿಟಿಷನ್ ಏನು ಮಾಡೋಣ, ಇಡೀ ಇಂಡಿಯಾಗೆ ಅವೇರ್ನೆಸ್ನ ಮೂಡಿಸೋಣ. ಸಾರಿ ಇಡೀ ಬೆಂಗಾಲ್ಗೆ ಅವೇರ್ನೆಸ್ನ ಮೂಡಿಸೋಣ ಪಿಟಿಷನ್ ಬಗ್ಗೆ. ನೋಡಿ ಇದು ವಿತಿನ್ ಬೆಂಗಾಲ್ ಟೆರಿಟರಿ. ಸೊ ಇದು ಇಂಪಾರ್ಟೆಂಟ್ ಆಗ್ತದೆ. ವಿತಿನ್ ಬೆಂಗಾಲ್ ಟೆರಿಟರಿ ನಾವು ಈ ಅವೇರ್ನೆಸ್ನ ಮೂಡಿಸೋಣ. ಪಿಟಿಷನ್ ಮಾಡ್ತಾಯಿದ್ದೀವಿ ನಾವು, ಬನ್ನಿ ಸೈನ್ ಹಾಕಿ ಅಂತ.
ಸೊ ಅವಾಗ ಪಿಟಿಷನ್ ನಾವು ಏನು ಎಲ್ಲರೂ ಕೊಡ್ತಾಯಿದ್ರೆ ಇಲ್ಲ, ಪಿಟಿಷನಲ್ಲಿ ನಾವೊಂದು ನ್ಯೂಸ್ ಪೇಪರಲ್ಲೇ ಕಳಿಸ್ತಾಯಿದ್ವು. ಇದನ್ನು ರೆಡ್ ಪ್ಯಾನಲ್ಲಿ ಬರಿತೀನಿ, ಇಂಪಾರ್ಟೆಂಟ್ ಇದು. ಆ ಪಿಟಿಷನ್ಸ್ಗಳಾಗಿರ್ಬೋದು, ಈ ಅವೇರ್ನೆಸ್ನ ಯಾವುದರಿಂದ ಕಳಿಸ್ತಾಯಿದ್ರು ಅಂದರೆ ಕೆಲವೊಂದು ನ್ಯೂಸ್ ಪೇಪರಲ್ಲಿ ಕಳಿಸ್ತಾಯಿದ್ರು. ನ್ಯೂಸ್ ಪೇಪರ್ ಹೆಸರು ಬಂದು ಹಿತಾಬದಿ, ನೆಕ್ಸ್ಟು ಸಂಜೀವನಿ, ನೆಕ್ಸ್ಟು ಬೆಂಗಾಲಿ. ಸೊ ಈ 3 ನ್ಯೂಸ್ ಪೇಪರಿಂದ ಇವರು ಪಿಟಿಷನ್ಸ್ಗಳನ್ನ ಇವರು ಸ್ಪ್ರೆಡ್ ಮಾಡ್ತಾಯಿದ್ರು ವಿತಿನ್ ಬೆಂಗಾಲ್ ಟೆರಿಟರಿ. ಇದು ಇಂಪಾರ್ಟೆಂಟು, ವಿತಿನ್ ಬೆಂಗಾಲ್ ಟೆರಿಟರಿ. ಯಾರು? ಮಾಡ್ರೇಟ್ಸು. ಸೊ ಎಕ್ಸ್ಟ್ರೀಮಿಸ್ಟು ಬೈಕಾಟ್ ರೆಸೊಲ್ಯೂಷನ್ ತಗೊಬರೋಣ ಅಂತ ಹೇಳ್ತಾರೆ. ಎಲ್ಲಿ ಬೈಕಾಟ್ ರೆಸೊಲ್ಯೂಷನ್ ಅಂತ ಎಲ್ಲಿ ಮಾತಾಡ್ತಾರೆ ಅಂತಂದರೆ ಕಲ್ಕತ್ತಾ ಟೌನ್ ಹಾಲಲ್ಲಿ. ಕಲ್ಕತ್ತಾದಲ್ಲಿ ಒಂದು ಟೌನ್ ಹಾಲ್ ಇರುತ್ತೆ, ಒಂದು ಹಾಲ್ ಇರುತ್ತೆ ಅಂದರೆ ಸಭಾಂಗಣ ಇರ್ತದೆ. ಈಗ ನಾವು ಭವನ ಅಂತಿರಲ್ವ, ಒಂದೊಂದು ಭವನ ಅಂತ ಮಾಡಿರ್ತಾರಲ್ಲ, ಆ ರೀತಿ ಒಂದು ಸಭಾಂಗಣ ಇರುತ್ತೆ. ಅಲ್ಲಿ ನಾವು ಹೇಳ್ತಾರೆ, ನಾವು ಬೈಕಾಟ್ ರೆಸೊಲ್ಯೂಷನ್ನ ತರೋಣ ಸರ್. ಸೊ ನಾವು ಎಲ್ಲ ಒಂದು ಬ್ರಿಟಿಷ್ ಇದೆಯಲ್ಲ ಗೂಡ್ಸು, ಅದನ್ನೆಲ್ಲ ಬೈಕಾಟ್ ಮಾಡೋಣ ಆಯಿತಾ. ನಾವು ಆದಷ್ಟು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಣ. ಎಕ್ಸಾಂಪಲ್ ಕೊಡೋದಾದ್ರೆ ಮ್ಯಾಂಚೆಸ್ಟರ್ ಕ್ಲಾಸ್ ಅಂತ ಬರ್ತಾಯಿತ್ತು, ಅದನ್ನು ಬ್ಯಾನ್ ಮಾಡೋಣ. ಲಿವರ್ಪೂಲ್ ಸಾಲ್ಟ್ ಅಂತ ಬರ್ತಾಯಿತ್ತು, ಅದನ್ನು ಕೂಡ ಬ್ಯಾನ್ ಮಾಡೋಣ ಅಂತೆಲ್ಲ ಅವಾಗ ಹೇಳ್ತಾರೆ. ಈಗ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಬಿಫೋರ್ ಪಾರ್ಟಿಷನ್ ಆಫ್ ಬೆಂಗಾಲ್. ಐ ಮೀನ್ ಇದೆಲ್ಲ ಈ ಬೈಕಾಟ್ ರೆಸೊಲ್ಯೂಷನ್ ಎಲ್ಲ ತರೋದು ಯಾವಾಗ ಅಂತಂದರೆ August 7th, 1905 ಬಿಫೋರ್ ಪಾರ್ಟಿಷನ್ ಆಫ್ ಬೆಂಗಾಲು. ಅಂದರೆ ಬೆಂಗಾಲ್ನ ಪಾರ್ಟಿಷನ್ ಮಾಡಬೇಕಂದ್ರೆ ಪಬ್ಲಿಕ್ ಮಾಡಿರ್ತಾರೆ, ನೋಡಿ ಸರ್ ನಿಮ್ಮ ಬರುವಂಥ ದಿನಗಳಲ್ಲಿ ನಿಮ್ಮ ಬೆಂಗಾಲ್ನ ನಾವು ಪಾರ್ಟಿಷನ್ ಮಾಡ್ತೀವಿ ಅಂತ ಲಾರ್ಡ್ ಕರ್ಜನ್ ಹೇಳಿರ್ತಾನೆ. ಬಟ್ ಅದೇ ಟೈಮಲ್ಲಿ ಇವ್ರಿಗೆ ಹೆದರ್ಸ್ಬೇಕಲ್ಲ, ಇವನು ಪಾರ್ಟಿಷನ್ ಮಾಡ್ಬಿಡ್ತಾನೆ ಇವನು, ಲಾರ್ಡ್ ಕರ್ಜನ್ ಹುಚ್ಚ ನನ್ನ ಮಗ, ಸರಿಯಿಲ್ಲ. ಸೊ ನಾವು ಅದಕ್ಕಾಗಿ ಒಂದಷ್ಟು ರಿಯಾಕ್ಷನ್ ಕೊಡಲೇಬೇಕಲ್ವ ನಾವು. ಸೊ ಲೆಟಸ್ ಸ್ಟಾರ್ಟ್ ಬೈಕಾಟ್ ಅಂತ ಮಾಡೋಣ, ಬೈಕಾಟ್ ರೆಸೊಲ್ಯೂಷನ್ನ ಪಾಸ್ ಮಾಡೋಣ ಅಂತ ಹೇಳಿ August 7th, 1905 ಈ ಬೈಕಾಟ್ ರೆಸೊಲ್ಯೂಷನ್ನ ತಗೊಂಡು ಬರ್ತಾನೆ ಆಯಿತಾ. ನೆಕ್ಸ್ಟು ಆ್ಯಕ್ಚುಲಾಗಿ ದಿಸ್ ಕಮ್ಸ್ ವಿತ್ ಫಾರ್ಮಲ್, ಇಂಡೈರೆಕ್ಟಾಗಿ ಇದನ್ನು ನಾವು ಫಾರ್ಮಲ್ ಪ್ರೊಕ್ಲಮೇಷನ್ ಆಫ್ ಸ್ವದೇಶಿ ಅಂತ ಹೇಳ್ಬೋದು. ಫಾರ್ಮಲ್ ಪ್ರೊಕ್ಲಮೇಷನ್ ಆಫ್ ಸ್ವದೇಶಿ. ಇಂಡೈರೆಕ್ಟಾಗಿ ಸ್ವದೇಶಿ ಮೂಮೆಂಟು ಇಲ್ಲಿಂದ ಆ್ಯಕ್ಚುಲಾಗಿ ಶುರುವಾಯಿತು. ಸೊ ನೆಕ್ಸ್ಟ್ ಏನಾಗ್ತದೆ, October 16, 1905 ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳಾದಮೇಲೆ ಇದು ಅಫಿಷಿಯಲಾಗಿ ಪಾರ್ಟಿಷನ್ ಆಗುತ್ತೆ. ಅದು ಬೆಂಗಾಲ್ ಪಾರ್ಟಿಷನ್ ಆಗುತ್ತೆ. ಇವ್ರೇನು ಹೆದರ್ಸ್ಬೇಕು ಅಂದ್ಕೊಂಡಿದ್ರು, ಇದೆಲ್ಲ ಆ್ಯಕ್ಚುಲಿ ಪಿಟಿಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೆದರ್ಸ್ಬೇಕು ಅಂತ ಮಾಡಿರ್ತಾರೆ. ಸೊ ದಟ್ ಅಪ್ಕಮಿಂಗ್ ಯಾವಾಗಲಾದ್ರು ಮಾಡ್ಬೋದಲ್ವಾ ಪಾರ್ಟಿಷನ್ನ. ಈ ಪಾರ್ಟಿಷನ್ ಮಾಡಬೇಕು ಅಂತ ಫೈನಲ್ ಮಾಡ್ಕೊಂಡಿರೋಂಥ ಇವರು ಬ್ರಿಟಿಷ್ ಅವ್ರನ್ನ ಹೇಗಾದರೂ ಮಾಡಿ ಮನವೊಲಿಸಿ ಅಥವಾ ಇಂಡೈರೆಕ್ಟಾಗಿ ಹೆದರಿಸಿ, ಎಕ್ಸಾಂಪಲ್ ನಾವು ಬೈಕಾಟ್ ಮಾಡ್ತೀವಿ ನಿಮ್ಮ ಇದನ್ನು ಅಂತ ಹೆದರಿಸಿ ಆದರೂ ಕೂಡ ಇವರು ನಾವು ಬೆಂಗಾಲ್ ಪಾರ್ಟಿಷನ್ನ ನಿಲ್ಲಿಸೋಣ ಅನ್ನೋ ರೀತಿ ಇರ್ತಾರೆ. ಸೊ ಬಟ್ ಅದೆಲ್ಲ ಯಾವುದೇ ಕಾರಣಕ್ಕೂ ನಡೆಯಲ್ಲ. October 16, 1905 ಅಫಿಷಿಯಲಾಗಿ ಪಾರ್ಟಿಷನ್ ಆಗುತ್ತೆ. ಪಾರ್ಟಿಷನ್ ವಾಸ್ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ನ್ಯಾಷನಲಿಸ್ಟು, ಸೋ ಕಾಲ್ಡ್ ನಮ್ಮ ಒಂದು ದುಃಖವನ್ನು ಮಾಡರೇಟ್ಸು ಪ್ಲಸ್ ಎಕ್ಸ್ಟ್ರೀಮಿಸ್ಟ್ ಚೆನ್ನಾಗಿಲ್ಲ, ಲೆಟಸ್ ಕನ್ಸಿಡರ್ ಎಲ್ಲ ಮಾಡರೇಟ್ಸ್ ಒಟ್ಟಿಗೆ ಹೇಳ್ತೀನಿ. ಮಾಡರೇಟ್ಸು ನಮ್ಮ ಒಂದು ದುಃಖನ ಅಥವಾ ಶ್ಲಾಘನೀಯನ ಹಂಚ್ಕೊಳ್ತಾ ಇದ್ವಿ. ಡೇ ಆಫ್ ಮಾರ್ನಿಂಗ್ ತುಂಬ ಬೇಜಾರನ್ನ ವ್ಯಕ್ತಪಡಿಸ್ತಾರೆ. ಬೇಜಾರಾಗ್ತಾಯಿದೆ ಅಂದರೆ ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಸೊ 2 ನಿಮಿಷ ಸೈಲೆನ್ಸ್ ಅಂತ ಹೇಳ್ತಾರಲ್ಲ, ಅವ್ರು ಸತ್ತೋಗಿದ್ದಾರೆ. ಸೊ 2 ನಿಮಿಷಗಳ ಕಾಲ ನಾವು ಒಂದು ಇದನ್ನು ನಿಂತ್ಕೊಳ್ಳೋಣ, ಸೈಲೆಂಟಾಗಿ ನಿಂತ್ಕೊಳ್ತಾರಲ್ಲಪ್ಪ ಏನೋ ಅಂತಾರಲ್ಲ, ಏನೋ ಬಿಡಿ. ಸೊ ಆ ಥರ ಆ ಡೇ ಆಫ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಸೊ ಈ ಥರ ಇದ್ದಾಗ ಪಾರ್ಟಿಷನ್ ಆದಮೇಲೆ ಒಂದಷ್ಟು ಪ್ರೊಟೆಸ್ಟ್ಗಳು ನಡೀತಿದೆ ಅಲ್ವಾ. ಆ್ಯಕ್ಚುಲಾಗಿ ಗುಂಪು ಗಲಭೆ ಆಗಿರ್ಬೋದು, ಸ್ಟ್ರೈಕ್ ಆಗಿರ್ಬೋದು, ಬಡದಾಟ ಪ್ರತಿಯೊಂದು ನಡೆದಿರುತ್ತೆ ಆಗ. ಸೊ ಅದರಲ್ಲಿ ಕೆಲವೊಂದು ಏನು ಮಾಡ್ತಾರೆ, ಕೆಲವೊಂದು ಜನ ಅದೇ ದಿನ ಇದು ಬೆಳಗ್ಗೆ ಇದು ಪಾಸ್ ಆದಾಗ
ಕೆಲವು ಜನ ಏನು ಮಾಡ್ತಾರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ, ಗಂಗಾ ರಿವರ್ ಬಾತು. ಮತ್ತು ಬರಿಗಾಲಿನಲ್ಲಿ ವಾಕು, ಬರಿಗಾಲಲ್ಲಿ ಇವರು ಊರು ಸುತ್ತಾರಂತೆ. ಅಂದರೆ ಇವರು ಪ್ರೊಟೆಸ್ಟ್ ಮಾಡ್ತಾರದು, ಆಯಿತಾ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಕೆಲವು ಜನ ಬರಿಗಾಲ ನಡೀತಾರಂತೆ. ನೆಕ್ಸ್ಟು ಈ ಅಕ್ಟೋಬರ್ 16 ಇವರು ಫಾಸ್ಟಿಂಗ್ ಡೇ, ಆ ದಿನ ಎಲ್ಲ ಹಸ್ಕೊಂಡಿರ್ತಾರೆ. ನಾವು ಇದನ್ನು ಉಪವಾಸ ಇರಬೇಕು, ಇದನ್ನು ಫಾಸ್ಟಿಂಗ್ ಡೇ ಅಂತ ಮಾಡ್ತಾರೆ. ನೆಕ್ಸ್ಟು ಬಂದೇ ಮಾತರಂ ಅಥವಾ ಒಂದೇ ಮಾತರಂ, ಇದನ್ನು ಆದಷ್ಟು ಬಂದೇ ಮಾತರಂ ಅಂತ ಬರೀರಿ. ಈ ಬಂದೇ ಮಾತರಂನ ಇವರು ಬೀದಿಲಿ ಹಾಡ್ತಾರೆ, ಬೀದಿಲಿ ಹಾಡ್ತಾರೆ ಎಲ್ಲರೂ ಒಂದೇ ಮಾತರಂ ಅಂತ. ಎಲ್ಲ ಬ್ರಿಟಿಷ್ ಅವ್ರು ಏನೇ ಆಫೀಸ್ಗಳಿದ್ದಾವೆ, ಆಫೀಸ್ ಸುತ್ತ ಹೇಳ್ತಾರೆ ಬಂದೇ ಮಾತರಂನ. ಸೊ ನೆಕ್ಸ್ಟು ಹಿಂದೂ ಮುಸ್ಲಿಮ್ಸ್ ಏನಿರ್ತಾರೆ ಎಲ್ಲ ಒಬ್ರಿಗೊಬ್ರು, ಹಿಂದೂ ಪ್ಲಸ್ ಮುಸ್ಲಿಮ್ಸು ಒಬ್ರಿಗೊಬ್ರು ರಾಖಿಗಳು ಕಟ್ಕೊಳ್ತಾರೆ, ರಾಖಿಗಳನ್ನ. ಸೊ ದಟ್ ಹಿಂದೂ ಮುಸ್ಲಿಮ್ಸು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೋದಕ್ಕೆ ಒಬ್ರಿಗೊಬ್ರು ರಾಖಿಗಳು ಕಟ್ಕೊಳ್ತಾರೆ. ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮನ್ನ ಬ್ರೇಕ್ ಮಾಡೋದಕ್ಕಾಗಲ್ಲ ಅಂತ ಇಂಡೈರೆಕ್ಟಾಗಿ ಇವರು ಹೇಳ್ತಾರೆ. ಅಂದರೆ ಇಲ್ಲಿ ಹೇಳಬೇಕು ಅಂದರೆ ಎಲ್ಲ ಮುಸ್ಲಿಮ್ಸು ಇಲ್ಲಿ ಇದೆ. ಅಂದರೆ ಕೆಲವೊಬ್ಬರು ಮುಸ್ಲಿಮ್ಸು ಇವರು ಪಾರ್ಟಿಷನ್ ಮಾಡೋದಕ್ಕೆ ತುಂಬ ಸಾಥ್ ಕೊಟ್ಟಿರ್ತಾರೆ, ಬೆಂಗಾಲ ನೀವು ಪಾರ್ಟಿಷನ್ ಮಾಡಲೇಬೇಕು ಅಂತ. ಆದರೆ ಕೆಲವೊಬ್ಬರು ಮುಸ್ಲಿಮ್ಸು ನಮ್ಮ ಇಂಡಿಯಾಗೆ ಬಂದುಬಿಡ್ತಾರೆ. ಸೊ ನಾವು ಇಂಡಿಯಾ ಇಸ್ ಅ ಪಾರ್ಟ್ ನಮ್ಮ ಒಂದು ಇದು, ನಾವು ಹೇಗೆ ನಾವು ಡಿವೈಡ್ ಮಾಡಿದ್ರೆ ಅಂದ್ಬಿಟ್ಟು ಆ ಕಡೆ ಹೇಗೆ ಹೋಗೋದು ಅಂದ್ಬಿಟ್ಟು ಇವ್ರು ಇಲ್ಲೇ ಇರ್ತಾರೆ. ಅಂದರೆ ಇಂಡೈರೆಕ್ಟಾಗಿ ಇಲ್ಲಿ ಈ ರೈಟ್ ಸೈಡ್ ಇರುತ್ತಲ್ಲ, ಇದನ್ನು ಇಂಡಿಪೆಂಡೆಂಟಾಗಿ ಏನೋ ಮಾಡಬೇಕು, ಇದನ್ನು ಇಂಡಿಯಾಯಿಂದನೇ ಇಂಡಿಪೆಂಡೆಂಟಾಗಿ ಏನೋ ಮಾಡಬೇಕು ಅಂತ ಏನೋ ಮಾಡ್ತಾರೆ. ಮುಂದೆ ನೋಡೋಣ ಅದ್ರ ಬಗ್ಗೆ. ಸೊ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸು ರಾಖಿಗಳು ಕೊಟ್ಕೊಳ್ತಾರೆ. ಸೊ ನೆಕ್ಸ್ಟು ಸುರೇಂದ್ರನಾಥ್ ಬ್ಯಾನರ್ಜಿ ಮಧ್ಯಾಹ್ನ ಆಯ್ತಿದ್ದಂಗಲೇ ಇದು ನೋಡಿ, ಆಫ್ಟರ್ನೂನು ನಮ್ಮ ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು. ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ? ಫಸ್ಟ್ ಕ್ಲಾಸ್ ನೋಡಿತ್ತು ಅಂತಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಸ್ಟ್ ಕ್ಲಾಸ್ ನೋಡಿದರೆ ನೀವು ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ ಯಾರು ಅಂತ ಹೇಳ್ತೀರಾ, ಆಯಿತಾ. ನಮ್ಮ ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು. ನೆಕ್ಸ್ಟು ಆನಂದ್ ಮೋಹನ್ ಬೋಸು ಮತ್ತು ಇವರೆಲ್ಲ ಒಂದು ಫೌಂಡೇಶನ್ನ ಇಡ್ತಾರೆ. ಏನಕ್ಕೆ? ಒಂದು ಫೌಂಡೇಶನ್ ಅಂದರೆ ಫೆಡರಲ್ ಹಾಲ್ ಅಂತ ಶುರು ಮಾಡ್ತಾರೆ. ಫೆಡರಲ್ ಮೂಮೆಂಟ್ ಅಂತ ಫೆಡರಲ್ ಹಾಲ್ ಅಂತ ಒಂದು ಶುರು ಮಾಡ್ತಾರೆ, ಒಂದು ಕಟ್ತಾರೆ. ಸೊ ದಟ್ ಈ ಫೆಡರಲ್ ಹಾಲಲ್ಲಿ ಇದೊಂದು ಹಾಲ್ನ ಕಟ್ತಾರೆ, ಮಧ್ಯಾಹ್ನ ಆಗೋ ಟೈಮಲ್ಲಿ ಹಾಲ್ನ ಕಟ್ತಾರೆ ಅಂತಂದರೆ ಫೌಂಡೇಶನ್ ಹಾಕ್ತಾರೆ. ನಾಳೆಯಿಂದ ನಾವು ಅಥವಾ ಇವತ್ತಿಂದ ಒಂದು ಫೆಡರಲ್ ಹಾಲ್ ಅಂತ ಒಂದು ಮಾಡೋಣ. ಸೊ ದಟ್ ನಾವು ಇಲ್ಲಿ ಯೂನಿಟಿ ಅಂದರೆ ನಾವು ಇಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ನಾವು ಇದನ್ನು ಹಾಲ್ನ ಕಟ್ಟೋಣ, ಫೆಡರಲ್ ಹಾಲ್ ಅಂತ. ಇಲ್ಲೇನು ರಾಖಿ ಕಟ್ಟಿದ್ರು ಅದೇ ರೀತಿ ನಾವು ಇಲ್ಲಿ ಫೆಡರಲ್ ಹಾಲ್ ಅಂತ ಕಟ್ಟೋಣ. ಹಾಗಾದರೆ ಈ ಟೈಮಲ್ಲಿ ನಾವು ಏನು ಹೇಳಬೇಕು ಅಂತಂದರೆ, ಪಾರ್ಟಿಷನ್ ಆಫ್ ಬೆಂಗಾಲ್ ಆದಾಗ ಒಂದೇ ಒಂದು ತುಂಬ ದೊಡ್ಡ ಮೂಮೆಂಟ್ ಹತ್ರ ಬಂತು ಅಂದರೆ ಅದನ್ನು ನಾವು ಸ್ವದೇಶಿ ಮೂಮೆಂಟ್ ಅಂತ ಹೇಳ್ತೀವಿ. ಸ್ವದೇಶಿ ಮೂಮೆಂಟು ಅಥವಾ ಬೈಕಾಟ್ ಬ್ರಿಟಿಷ್ ಗೂಡ್ಸ್ ಅಂತ ಹೇಳ್ಬೋದು. ಈ ಸ್ವದೇಶಿ ಮೂಮೆಂಟಲ್ಲಿ ಈಗ ಸ್ವದೇಶಿ ಮೂಮೆಂಟ್ ಬರೀ ಬೆಂಗಾಲಲ್ಲಿ ಮಾತ್ರ ಇತ್ತಾ? ಇಲ್ಲ. ಈ ಸ್ವದೇಶಿ ಮೂಮೆಂಟ್ನ ಆದಷ್ಟು ಬೇರೆ ಕಡೆ ರೀಚ್ ಮಾಡಬೇಕು ಅಂತ ಯಾರು ಬಾಂಬೆಗೆ ಯಾರು ಹೇಳ್ತಾರೆ ಅಂತಂದರೆ, ಬಾಂಬೆಗೆ ನಮ್ಮ ಬಾಲಗಂಗಾಧರ್ ತಿಲಕ್ ಅವರು ಹೋಗಿ ಹೇಳ್ತಾರೆ, ನೋಡಿ ಈ ಥರ ಸ್ವದೇಶಿ ಮೂಮೆಂಟ್ ಮಾಡ್ತಾಯಿದ್ದೀವಿ, ಎಲ್ಲ ಬನ್ನಿ. ಸೊ ಲಾಲಾ ಲಜಪತ್ ರಾಯ್ ಅವರು ಕೂಡ ಹೋಗ್ತಾರೆ ಪಂಜಾಬ್ಗೆ, ಲಾಲಾ ಲಜಪತ್ ರಾಯ್ ಅವರು ಕೂಡ ಬಾಂಬೆಗೆ ಹೋಗ್ತಾರೆ. ನೆಕ್ಸ್ಟು ಸೈಯದ್ ಹೈದರ್ ರಾಜಾ ಇವರು ಡೆಲ್ಲಿಲಿ ಇರ್ತಾರೆ. ಡೆಲ್ಲಿಲಿ ಹೇಳ್ತಾರೆ, ನೋಡಿ ಈ ಥರ ನಾವು ಸ್ವದೇಶಿ ಮಾಡ್ತಾಯಿದ್ದೀವಿ ಬನ್ನಿ ಅಂತ. ಮದ್ರಾಸಲ್ಲಿ ಯಾರು ಹೇಳ್ತಾರೆ ಅಂತಂದರೆ ಚಿದಂಬರಂ ಪಿಲ್ಲೈ ಅವರು ಹೇಳ್ತಾರೆ. ಸೊ ಇವರು ಚಿದಂಬರಂ ಪಿಲ್ಲೈ ಅವರು ಏನು ಮಾಡ್ತಾರೆ ಅಂತಂದರೆ, ಈ ಸ್ವದೇಶಿ ಮೂಮೆಂಟ್ ಇವರು ಇನ್ನೂ ಒಂದು ಸ್ಟೆಪ್ ಹೋಗ್ತಾರೆ. ಏನು ಅಂತಂದರೆ, ಇವರು ಇಂಡಿಯನ್ ಶಿಪ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಒಂದು ಸ್ವದೇಶಿ ಶಿಪ್ಪಿಂಗ್ ಕಂಪನಿ ಅಂತ ಮಾಡ್ತಾರೆ. ಸ್ವದೇಶಿ ಶಿಪ್ ಕಂಪನಿ ಅಂತ ಮಾಡ್ತಾರೆ. ಸೊ ಇಲ್ಲಿ ಒಂದು ಶಿಪ್ಗಳನ್ನ ತಯಾರು ಮಾಡುವಂತಹ ಒಂದು ಕಂಪ್ನಿನ ಇವರು
ಬ್ರಿಟಿಷ್ ಶಿಪ್ಗೆ ಕೌಂಟ್ರ್ ಕೊಡೋದಕ್ಕೋಸ್ಕರ ಒಂದು ಕಂಪ್ನಿನ ಶುರು ಮಾಡ್ತಾರೆ. ಅವರು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ ಚಿದಂಬರಂ ಪಿಲ್ಲೈ ಅವರು. ಸೊ ಇಷ್ಟು ಬಂದು ನಿಮ್ಮ ಪ್ರಿಲಿಮ್ಸ್ ಅಥವಾ ಸ್ಟೇಟ್ ಎಕ್ಸಾಮ್ಗೆ ಒಂದು GK ಕ್ವಶನ್ ಆಗಿರುತ್ತೆ. ಸೊ ಸ್ವದೇಶಿ ಮೂವ್ಮೆಂಟ್ನ ಬಾಂಬೆಲಿ ಯಾರು ಸ್ಪ್ರೆಡ್ ಮಾಡಿದ್ರು? ಬಾಲ ಗಂಗಾಧರ್ ತಿಲಕ್ ಅವರು. ಪಂಜಾಬ್ಗೆ ಯಾರು ಸ್ಪ್ರೆಡ್ ಮಾಡಿದ್ರು? ಲಾಲಾ ಲಜಪತ್ ರಾಯ್ ಅವರು. ಡೆಲ್ಲಿಗೆ ಯಾರು ಸ್ಪ್ರೆಡ್ ಮಾಡಿದ್ರು? ಹೈದರ್ ರಾಜ. ಮದ್ರಾಸ್ಗೆ ಯಾರು? ಚಿದಂಬರಂ ಪಿಲ್ಲೈ. ಸೊ ಇಷ್ಟು ಸ್ವದೇಶಿ ಮೂಮೆಂಟ್ ಇಷ್ಟೇ ಅನಿಸುತ್ತೆ. ಸ್ವದೇಶಿ ಅಲ್ಲಿಗೆ ಎಕ್ಸ್ಟ್ರೀಮಿಸ್ಟು ಆಯಿತು, ಸ್ವದೇಶಿ ಮೂಮೆಂಟು ಆಯಿತು. ಈ ಸ್ವದೇಶಿ ಮೂಮೆಂಟ್ ಆದಮೇಲೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಈಸ್ ದ ರೀಸನ್ ಅದಕ್ಕೆ ಸೂರತ್ ಸ್ಪ್ಲಿಟ್ ಇಲ್ಲ ಇನ್ನೂ ಇದೆ ಗುರು, ಇನ್ನೂ ಇದೆ ಸೂರತ್ ಸ್ಪ್ಲಿಟ್ ಇನ್ನೂ ಇದೆ. ಸೊ ಇದು ನಾನು ಆದಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈಗಾಗಲೇ 1 hour ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಾಂಗ್ರೆಸ್ ರೋಲ್ ಏನಿತ್ತು, ಕಾಂಗ್ರೆಸ್ ಏನು ಮಾಡ್ತು ಆ ಟೈಮಲ್ಲಿ, ನೆಕ್ಸ್ಟ್ ಮೂಮೆಂಟ್ ಅಂಡರ್ ಏನೇನು ಮೂಮೆಂಟ್ಗಳು ಬಂತು, ಆಯಿತಾ. ಅದಾದಮೇಲೆ ನೆಕ್ಸ್ಟು ನ್ಯೂ ಫಾರ್ಮ್ ಆಫ್ ಸ್ಟ್ರಗಲ್ಸ್ ಏನು ತಗೊಬಂದರು, ಎಕ್ಸ್ಟೆಂಡ್ ಆಫ್ ಮಾಸ್ ಪಾರ್ಟಿಸಿಪೇಷನ್ ಎಲ್ಲಿವರೆಗೂ ಆಯಿತು, ಮುಸ್ಲಿಮ್ಸ್ ಪಾರ್ಟಿಸಿಪೇಷನ್ ಹೇಗಿತ್ತು, ವುಮೆನ್ಸ್ದು, ಸ್ಟೂಡೆಂಟ್ಸ್ದು, ನೆಕ್ಸ್ಟು ಆ್ಯನ್ಯುವಲ್ಮೆಂಟ್ ಆಫ್ ಪಾರ್ಟಿಷನ್ ಆಗಿರ್ಬೋದು, ನೆಕ್ಸ್ಟು ಇವ್ಯಾಲ್ಯೂಷನ್ ಆಫ್ ಸ್ವದೇಶಿ ಮೂಮೆಂಟು, ಇದು ಮೇನ್ಸ್ ಪಾರ್ಟು, ನೆಕ್ಸ್ಟು ಸೂರತ್ ಸ್ಪ್ಲಿಟ್ಟು ಅಷ್ಟೇ. ನೆಕ್ಸ್ಟು ಲಾಸ್ಟಲ್ಲಿ ಮಾರ್ಲೆ ಮೆಂಟೋ ರಿಫಾರ್ಮ್ಸು. ಸೊ ಇದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ರೋಲ್ ಆಫ್ ಕಾಂಗ್ರೆಸ್ ನೋಡೋಣ, ಸರಿನಾ, ಕಾಂಗ್ರೆಸ್ ಏನಿತ್ತು ಅಂತ. ಸೊ ಈಗ ನಾವು ಮಾಡಿದ್ದೆ ಸ್ವದೇಶಿ ಮತ್ತು ಬೈಕಾಟು. ಸ್ವದೇಶಿ ಮೂಮೆಂಟ್ ಆಗಿದೆ, ಇನ್ನೂ ಬೈಕಾಟ್ ಆಗಿಲ್ಲ ಅಂದ್ಕೊಳ್ತೀನಿ. ಎಲ್ಲ ಆಗುತ್ತೆ ಬಿಡಿ. ಸೊ ಈ ಟಾಪಿಕ್ ಮುಗಿದಿದೆ. ಎರಾ ಆಫ್ ಮಿಲಿಟೆಂಟ್ ನ್ಯಾಷನಲಿಸಮ್ ಮತ್ತು ಸ್ವದೇಶಿ ಮೂಮೆಂಟ್ ಇಲ್ಲಿಗೆ ಮುಗಿದಿದೆ. ಸೊ ಇದು ಪಾರ್ಟ್ 1 ಆದರೆ ಇನ್ನೊಂದು ಪಾರ್ಟ್ 2 ಇನ್ನೊಂದು ವೀಡಿಯೋದಲ್ಲಿ ಬರ್ತದೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮ್ಮರಿ ಶೀಟ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಆದಷ್ಟು ಮೆಸೇಜ್ ಹಾಕಿ, ಟೆಲಿಗ್ರಾಮಲ್ಲಿ ರಿಪ್ಲೈ ಆದರೆ ಕೊಡೋಣ, ಆಯಿತಾ. ಓಕೆ, ಥ್ಯಾಂಕ್ ಯು.